ಹಾರೋಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವ ಬಮೂಲ್ನ ನೂತನ ಕಚೇರಿಯಲ್ಲಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಬಮೂಲ್ ನಿರ್ದೇಶಕ ಎಚ್.ಎಸ್. ಹರೀಶ್ ಕುಮಾರ್ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದರು. ಮಕ್ಕಳು ಈಗಿನಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಬೇಕು. ಮಕ್ಕಳು ತಾವು ಡಾಕ್ಟರ್, ಇಂಜಿನಿಯರ್ ಎನ್ನುವ ಹುದ್ದೆಗಳನ್ನು ಮಾತ್ರ ಅಪೇಕ್ಷೆ ಪಡದೆ ಪಶುವೈದ್ಯ ಇಲಾಖೆಯಲ್ಲಿ ವೈದ್ಯರನ್ನು ಸೇರಿದಂತೆ ವಿವಿಧ ಹುದ್ದೆಗಳು ಇದ್ದರೂ ಸಹ ಪಶು ಇಲಾಖೆಯನ್ನು ರೈತರ ಮಕ್ಕಳು ಪರಿಗಣಿಸುತ್ತಿಲ್ಲ. ಕೃಷಿ ತಂತ್ರಜ್ಞಾನ ಮತ್ತು ಪಶು ಇಲಾಖೆಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾದರೆ ನಮ್ಮಲ್ಲೂ ಕೂಡ ಉತ್ತಮ ಭವಿಷ್ಯವಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಮೋಹನ್ ಒಳ್ಳ, ಜೆಸಿಬಿ ಅಶೋಕ್, ಶಿವನಂಜಪ್ಪ, ಕೃಷ್ಣಪ್ಪ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸದಸ್ಯರು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ಬಂದಿರತಕ್ಕಂಥ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಅಧಿಕಾರಿ ವೃಂದದವರೇ, ನನ್ನ ಪರಿಚಯ ಸುಮಾರು ಜನಕ್ಕಿಲ್ಲ. ನಾನು ಕನಕಪುರ ತಾಲೂಕು ಬಸವನಮನಿ ಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ. ಕನಕಪುರ ತಾಲೂಕಿನಲ್ಲಿ ಇಲ್ಲಿವರೆಗೂ ಕನಕಪುರ ತಾಲೂಕಿನಲ್ಲಿ ಇತ್ತು. ಈಗ ಮತ್ತೆ ಈ ಕ್ಷೇತ್ರಕ್ಕೆ ಏನ್ ಮೇ 25 ಎಲೆಕ್ಷನ್ ನಡೀತದೆ, ಅಲ್ಲಿಂದೀಚೆಗೆ ನಾವು ನಿಮ್ಮ ಜೊತೆಗೆ ಒಂದು 35 ಸಂಘ ಸೇರಿ ಇದೊಂದು ಕ್ಷೇತ್ರ ಮಾಡಿದ್ದಾರೆ, ಹೊಸ ಕ್ಷೇತ್ರ ಹಾರೋಹಳ್ಳಿ ಕ್ಷೇತ್ರ ಅಂತ. ಈಗ ಏನಪ್ಪಾ ಅಂದ್ರೆ ಈ ಭಾಗದ ಇದೊಂದು ನಿಜವಾಗೂ ಈ ಹಾರೋಹಳ್ಳಿ ಭಾಗಕ್ಕೆ ಒಂದು ಪೂರ್ಣಯುಗ ಅಂತ ಹೇಳ್ಬೇಕು. ಮೊದಲು ನಮ್ಮ ಕನಕಪುರ ತಾಲೂಕಿನಲ್ಲಿತ್ತು, ಅನಂತರ ಬಿಡುಗಡೆ ಆಯ್ತು. ಅನಂತರ ಸೌತ್ ಸೇರ್ಕೊಂಡು ಇಲ್ಲಿಯೂ ಸಂಘ ಸೇರ್ಕೊಂಡು ಒಂದಷ್ಟು ರಾಮನಗರ ಭಾಗದ ಸಂಘ ಸೇರ್ಕೊಂಡು ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರ ಮಾಡಿದ್ರು. ಇದು ನಮ್ಮ ನಾಯಕರಾದಂತ MP ಅವರ ಪರಿಶ್ರಮ, ಭಾರಿ ಹೋರಾಟ ಮತ್ತು ಅದ್ರ ಜೊತೆಗೆ ಹರೀಶ್ ಅವರು, ಅಶೋಕ್ ಅವರು ಎಲ್ಲ ಸೇರ್ಕೊಂಡು ಕೊನೆಗೆ ನಮ್ದೇ ಒಂದು ಕ್ಷೇತ್ರ ಮಾಡ್ಕೋಬೇಕು ಅಂತ ಕ್ಷೇತ್ರ ಮಾಡಿ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಕ್ಷೇತ್ರಕ್ಕೆ ಒಂದು ಆಫೀಸ್ನ ತಗೋಬರೋದೇನು ಸುಮ್ಮನೆ ಕೆಲಸ ಅಲ್ಲ. ಅದರ ರೂವಾರಿ ನಿಜವಾಗ್ಲೂ ತುಂಬಾ ಕಷ್ಟ ಹಾಕಿ ಎಫರ್ಟ್ ಹಾಕಿ ಕ್ಷೇತ್ರ ತಂದಿರೋ ಅವ್ರಿಗೆ ಜೋರು, ನಿಮ್ಮೆಲ್ಲರೂ ಪರವಾಗಿ ಒಂದು ಜೋರು ತಪ್ಪದೆ ಅವ್ರಿಗೆ. ಯಾಕೆಂದ್ರೆ ಕೆಲವೊಂದು ವಿಚಾರಗಳು ಹೇಳದೇ ಇದ್ರೆ ಗೊತ್ತಾಗಲ್ಲ. ಹರೀಶ್ ಕುಮಾರ್ ಅವ್ರೇನು ಸುಮ್ಮನೆ ನಿರ್ದೇಶಕರಾಗ್ಲಿಲ್ಲ. ನಮ್ಮವರ ಒಡನಾಟ ಯಾಕೆ ಅಂದ್ರೆ ಫಸ್ಟ್ ಮೊದಲಿಗೆ ನಮ್ಮ ರಾಜ್ಕುಮಾರ್ ಸರ್ ಎಲೆಕ್ಷನ್ ಇದ್ದಾಗ ಅವರು ಕ್ಯಾಂಡಿಡೇಟ್ ಇಲ್ಲಿ ನಮ್ಮ ತಾಲೂಕಿಗೆ. ಆಗ ನಮ್ಮ ನಾಯಕಿಯವರು ಆಶ್ವಾಸನೆ ಕೊಟ್ಟ ಮೇಲೆ ಅವ್ರು ವಾಪಸ್ ತೆಗಿತಾರೆ. ನಮ್ಮ ರಾಜ್ಕುಮಾರ್ ಅವರ ದಾರಿ ಸುಗಮ ಆಗಿ ಅವರು ನಿರ್ದೇಶಕರಾಗಿ ಈಗ 2ನೇ ಬಾರಿ ನೋಡಿದ್ರೆ ಅವಿರೋಧವಾಗಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿದ್ದಾರೆ. ಅದರಲ್ಲಿ ಹರೀಶ್ ಅವ್ರ ಕೊಡುಗೆನೂ ಇದೆ, ಏನು ಸುಮ್ಮನೆ ಅಲ್ಲ. ಯಾಕೆ ಇದನ್ನ ಹೇಳ್ತೀನಿ ಮಾತನಾಡಿದ್ರೆ, ಅವತ್ತೇನಾರು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಎಲೆಕ್ಷನ್ ಆಗಿದ್ರೆ ನಾವು ಗೆಲ್ಲಕ್ ಆಯ್ತಿರ್ಲಿಲ್ಲ. ಅವತ್ತು ಮಾಡದಂತ ತ್ಯಾಗ, ಅವ್ರಿಗೊಂದು ಅನುಕೂಲತೆ, ಒಂದು ಬದ್ಧತೆ. ಏನೋ ಒಬ್ಬ ಮನುಷ್ಯನಿಗೆ ಏನಾದ್ರೂ ಒಂದು ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೆ ಒಂದು ನಾಯಕತ್ವದ ಗುಣ ಬರ್ಬೇಕು ಅಂದ್ರೆ ಒಂದು ಬದ್ಧತೆ ಇರ್ಬೇಕಂತೆ. ಮತ್ತೆ ಸಾಧಕ್ಕೆ ಕಾನ್ಫಿಡೆನ್ಸಿ, ಪ್ರಾಮಾಣಿಕತೆ, ಅದು ಎರಡೂ ಇಲ್ಲದೆ ಕೆಲಸ ಆಗ್ಬೇಕಾದ್ರೆ ಕಷ್ಟ. ಅಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಸಹಾಯ ಮಾಡಿದ್ರು. ಈಗ ಹಾರೋಹಳ್ಳಿ ತಾಲೂಕು ಅಂತ ಆಯ್ತು, ಇಲ್ಲಿಗೆ ಬೇರೆ ಸಪರೇಟ್ ಆಗಿ ಒಂದು ಕ್ಷೇತ್ರ ಇದನ್ನು ಕೂಡ ತಂದು ಈಗ ನಮ್ಮ ಸೇರಿ ಒಂದು 35 ಸಂಘಗಳು, ನಿಮ್ಮ ಒಂದು 145-146 ಸಹಕಾರಿ ಸಂಘಗಳಿಂದ ಒಂದು ಕ್ಷೇತ್ರ ಆಗಿದೆ. ಈ ಕ್ಷೇತ್ರಕ್ಕೆ ಬರೋ ಮೇ ತಿಂಗಳಲ್ಲಿ ಚುನಾವಣೆ ಇದೆ. ಆ ಚುನಾವಣೆ ನಿಮ್ಗೆಲ್ಲ ಗೊತ್ತು. ಅದೇನು ಇಲ್ಲಿ ಮಾತಾಡ್ಬೇಕೋ ಗೊತ್ತಿಲ್ಲ ನನಗೆ. ಕಂಡಕ್ಟ್ ಆಫ್ ಕೋಡ್ ಅಂತಾರೆ, ಅದೇನು ನಾನು ಹೇಳ್ಕೊಂಡು ತಲೆ ಕೆಟ್ಕೊಳ್ಳಲ್ಲ. ಆದ್ರೂ ಏನಪ್ಪಾ ಅಂತ ಅಂದ್ರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ, ಈಗಿನ ವ್ಯವಸ್ಥೆಗೆ, ಈಗಿನ ನಮ್ಮ ಏನು ನಾವು ಬೆಂಗಳೂರು ಡೈರಿ ಇವರು ಗ್ರಾಹಕನಿಂದ ಉತ್ಪಾದಕನಿಂದ ಗ್ರಾಹಕನವರೆಗೆ ನಾವೇನು ಇವತ್ತು ಹಾಲನ್ನ ಸಂಸ್ಕರಣೆ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಈ ವ್ಯವಸ್ಥೆ, ಈ ಭ್ರಷ್ಟ ವ್ಯವಸ್ಥೆ ಸರೋಗ್ಬೇಕು ಅಂದ್ರೆ ವ್ಯವಸ್ಥಿತವಾಗಿ ಒಂದು ಹಂತವಾಗಿ ಇದೆಲ್ಲ ಬದಲಾವಣೆ ಆಗ್ಬೇಕು. ಈಗಾಗಲೇ ನಾಳೆ ನಮ್ಮ ರೈತರ ಸಂಘರು KMF ಮುಂದೆ ಧರಣಿ ಮಾಡ್ತಿದ್ದಾರೆ. ರೈತರಿಗೆ ನೀವು ನ್ಯಾಯವಾದ ದರ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅಂತ. ಅವ್ರು ನಮ್ಮನ್ನು ಕರೆದ್ರು. ಯಾಕೆಂದ್ರೆ ನೀವು ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು, ಇರ್ತಕ್ಕಂಥ ಎಲ್ಲ ನಿಮ್ಮರ ಆಶೀರ್ವಾದ, ನಮ್ಮ ಮರವಾಡಿ ಕೃಷ್ಣಪ್ಪ ಇರ್ಬೋದು, ರಾಮಣ್ಣ, ನಮ್ಮ ಹಾರೋಹಳ್ಳಿ ರಾಮಣ್ಣ, ಕೊಳುಗಳ್ಳಿ ಲೋಕೇಶ್, ಎಲ್ಲರ ಹೆಸರು ಹೇಳ್ತಾ ಹೋದ್ರೆ ಎಲ್ಲರದ್ದು ಹೇಳ್ಬೇಕಾಯ್ತದೆ. ಎಲ್ಲರ ಒಂದು ಸಹಾಯ
ನೀವು ಅವತ್ತು ನನ್ನ ಈ ತಾಲೂಕಿನ ಅಧ್ಯಕ್ಷನ್ ಮಾಡಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಅದೊಂದು ನಾಯಕತ್ವದ ಒಂದು ಏನು ಇತ್ತೋ ಅದು ಭಗವಂತನ ಆಶೀರ್ವಾದ ಇವತ್ತು ರಾಜ್ಯದಲ್ಲಿ ನನ್ನ ಗುರುಸಿ ಏನು ಕರ್ನಾಟಕ ರಾಜ್ಯ ಮುಖ್ಯ ಕಾರ್ಯನಿರ್ವಾಹಕರ ಸಂಘದ ಮಹಾಮಂಡಲ ಅಧ್ಯಕ್ಷ ಮಾಡಿದ್ದಾರೆ. ನನ್ನನ್ನ ಕರೆದ್ರು, ನಾಳೆ ನೀವು ಬದಲೇಬೇಕು ರಾಜ್ಯಾಧ್ಯಕ್ಷರಾಗಿದ್ದೀರಿ ಅಂತ. ನಾನು ಏನ್ ಕೇಳಿದೆ ಅವ್ರಿಗೆ ಅಂದ್ರೆ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ, ರೈತರಿಗೋಸ್ಕರ ಬದುಕಿದೀವಿ, ರೈತರ ಕೆಲಸನೇ ಮಾಡ್ತೀವಿ. ಆದ್ರೆ ಇವತ್ತು 1 ಕೋಟಿ ಹಾಲ್ ಮಿಲ್ಕ್ ಕಲೆಕ್ಷನ್ ಕರ್ನಾಟಕ ರಾಜ್ಯದಲ್ಲಿ 17,000 ಚಿಲ್ಲರೆ ಸಹಕಾರ ಸಂಘಗಳು, 17,000 ಸಹಕಾರ ಸಂಘಗಳು, 17,000 ಸಹಕಾರ ಸಂಘಗಳ ಕುಟುಂಬಗಳು ಇವತ್ತು ಏನು ಜೀವನ ನಡೆಸ್ತಾವೆ. ಆ ಜೀವನದ ಬುನಾದಿ ನೀವು ಕೇಳಿರೋದು ರೈತರ ಬಗ್ಗೆ ಕೇಳಿದ್ರೆ ಸಂತೋಷ, ಬರ್ತೀನಿ, ಬರಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರ ಸಿಬ್ಬಂದಿಗಳ ವಿಚಾರ ನೀವೇನು ಪ್ರಸ್ತಾಪ ಮಾಡಿಲ್ಲ ಅಲ್ಲಿ. ಅದರ ದೇಶದಿಂದ ನಾವೀಗ ನಮ್ಮ ಏನು ಅಧ್ಯಕ್ಷರು 20ನೇ ತಾರೀಕಿನ ಮೀಟಿಂಗ್ ಅಲ್ಲಿ ಏನೋ ತೀರ್ಮಾನ ಮಾಡಿದಾರಂತೆ, 20ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಈ ರೈತರ ಒಂದು ಪರವಾಗಿ ಒಂದು ಹೋರಾಟ ಹಮ್ಮಿಕೊಂಡು ಕೆಲಸ ಮಾಡಬೇಕು ಅಂತ. ಅವತ್ತಿನ ದಿನ ನಾವೆಲ್ಲರೂ ಎಲ್ಲಾ ಸಹಕಾರಿ ಸಂಘಗಳಿಂದ ಇಂಟಿಮೇಷನ್ ಬರ್ತದೆ, ಎಲ್ಲಾ ಸಹಕಾರ ಸಂಘಗಳನ್ನು ನಿಮ್ಗೆಲ್ಲ ಅಧ್ಯಕ್ಷ ಮುಖೇನ ಹೇಳಿಸ್ತಾರೆ. ಮತ್ತು ದಯಮಾಡಿ ಬನ್ನಿ, ಎಲ್ಲರೂ ಸೇರಿ ನಮಗೆ ನಮ್ಮ ಸಹಕಾರಿ ಸಂಘಗಳ ಉಳಿವಿಗೆ ಮತ್ತು ನಮ್ಮ ರೈತರ ಉಳಿವಿಗೋಸ್ಕರ ಹೋರಾಟ ಮಾಡೋಣ. ಆಮೇಲೆ ನಮ್ಗೆ ಇವತ್ತು ಇಂಥದ್ದೇ ಒಂದು ಕಾರ್ಯಕ್ರಮ ಅದ ದೇವನಹಳ್ಳಿಲಿ, ಅಲ್ಲಿ ಹೋಗ್ಬೇಕಾಗಿತ್ತು. ನಾವು 12 ಗಂಟೆಗೆ ನಾವೆಲ್ಲ ನಮ್ಮ ಕನಕಪುರದ ಸ್ನೇಹಿತರು ಎಲ್ಲ ಬಂದು ಕಾರ್ಯಕ್ರಮ ಮುಗಿದು ತಡ ಆಯ್ತು. ನಾನು ಈ ಕಾರ್ಯಕ್ರಮ ಆದ್ಮೇಲೆ ಹೋಗ್ತೀನಿ, ದಯಮಾಡಿ ಯಾರು ಅನ್ಯತ ಭಾವಿಸಬೇಡಿ. ನಾನು ಮಾಡೋದೇನಪ್ಪಾ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಯಾರು ಕ್ಯಾಂಡಿಡೇಟ್ ಆಯ್ತಾರೋ ಗೊತ್ತಿಲ್ಲ. ನಾವಂತೂ ಈ ಸಭೆಯ ಮುಖೇನ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಓಪನ್ ಆಗಿ ನಮ್ಮನ್ನು ನಾಯಕರು ಬಂದು ಕರೆದು ಕೇಳಿದ್ರೆ, ಯಾಕೆಂದ್ರೆ 5 ವರ್ಷ ಒಳ್ಳೆ ಕೆಲಸ ಮಾಡಿದರೆ ಹರೀಶ್ ಕುಮಾರ್ ಅವರು ನೇಮಕ ಮಾಡಿ ಕೊಡಿಸೋಣ ಅಂತ ಕೇಳ್ತೀವಿ. ಅದರಲ್ಲಿ 2 ಮಾತಿಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಅಧ್ಯಕ್ಷರುಗಳಿದ್ದೀರಿ, ಇಲ್ಲಿ ಎಲ್ರಿಗೂ ಒಂದ್ ಸ್ವಲ್ಪ ನೀವು ಥಿಂಕ್ ಮಾಡಿ, ಏನು ಈ 5 ವರ್ಷದಲ್ಲಿ ಈ ಸಹಕಾರಿ ಸಂಘಗಳ ಬೆಳವಣಿಗೆ ಏನಾಯ್ತು, ಹಿಂದೆ ಇದ್ದ ಕೆಲಸ ಭಾವಿಸಬೇಡಿ. ಅದರ ವ್ಯವಸ್ಥೆ ನಡಿಬೇಕು. ಈಗ ಡೆಲ್ಲಿ ಎಲೆಕ್ಷನ್ ನೋಡಿದ್ರಿ ನೀವು, ಮಹಾದೇಶ ಹೆಸರು ಮತ ಹಾಕೋದು ದೆಸೆಯಿಂದ ಏನು 135ರಿಂದ 140 ಸಹಕಾರ ಸಂಘಗಳು. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की, सहकारी तत्वಕ್ಕೆ ನಮ್ಮ ಸೋನಜಪ್ಪರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ತುರ್ತು ಕೆಲಸದ ಒಂದು ನಿಮಿತ್ತ ಸ್ನೇಹಿತರು ಹಾಗೂ ಈ ಕಾರ್ಯಕ್ರಮ ರೂವಾರಿ ಈ ದಕ್ಷಿಣ ಕ್ಷೇತ್ರದ ನಿರ್ದೇಶಕರಾದಂಥ ಹರೀಶ್ ಕುಮಾರ್ ಅವರೇ, ನಮ್ಮ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಅಶೋಕ್ ಅವರೇ, ಮತ್ತು ನಮ್ಮ ಶಿವಜಪ್ಪನವರೇ, ಮತ್ತು ಉಳಿದ ಎಲ್ಲ ನನ್ನ ಸ್ನೇಹಿತ ವರ್ಗದವರೇ, ಮತ್ತು ಇಲ್ಲಿ ಸೇರಿರುವಂಥ ಸಹಕಾರಿ ಸಂಘದ ಬಂಧುಗಳೇ ಮತ್ತು ಹಾಲು ಉತ್ಪಾದಕ ಸಂಘದ ಸದಸ್ಯರುಗಳೇ ಮತ್ತು ಮಕ್ಕಳೇ, ಈ ಕಾರ್ಯಕ್ರಮದ ಭಾಗವಹಿಸುವ ಎಲ್ಲ ಸಂಘ ಸದಸ್ಯಗಳಿಗೂ ಕೂಡ ನಾನು ಸಂಬೋಧನೆ ಮಾಡಿಸ್ತೇನೆ. ದಯಮಾಡಿ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭವಾಗಿ ಲೇಟ್ ಆಗಿದೆ. ತಮ್ಮೆಲ್ಲ ಮುಂದಿನ ಮನೆಗಳಿಗೆ ಹೋಗಿ ತಮ್ಮ ಕೆಲಸ ಕಾರ್ಯ ಮಾಡೋದಕ್ಕೆ ಅವಕಾಶ ಬೇಕಾಗಿದೆ. ನಾನು 2 ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳ ಒಂದು ಉತ್ತೇಜನಕರ ಒಂದು ಇದನ್ನು ಏನು ಸಹಾಯ ತಗೋಬೇಕು, ಮತ್ತು ಒಂದು ಮನಸ್ಸಿರಬೇಕು. ಆ ಮನಸ್ಸು ಹೇಗಿರ್ತದೋ ಹಾಗೆ ಕಾರ್ಯಕ್ರಮ ಚೆನ್ನಾಗುತ್ತೆ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆ ಕಾರ್ಯಕ್ರಮ ಬರ್ತದೆ. ಅದಕ್ಕೆ ಕಾರಣ ಇದೇನೆ. ನೀವೆಲ್ಲ ಈಗ ತಿಂಡಿ ತಿಂದ್ರಿ, ಹೇಗಿತ್ತು ತಿಂಡಿ? ಚೆನ್ನಾಗಿತ್ತಾ? ಜ್ವರ ಮಾತಾಡಿ ಹೇಳಿ. ಯಾಕೆ ಚೆನ್ನಾಗಿತ್ತು ಅಂದರೆ, ಅವರ ಮನಸ್ಸಲ್ಲಿರುವಂಥ ಒಂದು ನಿಷ್ಕಲ್ಮತೆ, ಅವರಿರುವಂಥ ಉತ್ತೇಜನ, ಅವರಿರುವಂಥ ಒಂದು ಸಹಸಭ್ಯತೆ, ಇವುಗಳಿಂದ ಇವತ್ತು ನಿಮಗೆ ಒಂದು ಒಳ್ಳೆಯ ಒಂದು ಭೋಜನ ಸಿಕ್ತು. ಅದೇ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾಯಿದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಈ ಕ್ಷೇತ್ರಕ್ಕೆ ಅವರು ಚುನಾಯಿತರಾದಾಗ ನಾವೆಲ್ಲ ಜೊತೆ ದುಡಿದು ಆವಾಗ ನಾನು ಹೇಳಿದ್ದೆ ಒಂದು ಮಾತು ಅವ್ರಿಗೆ, ನೋಡಿರಿ ನೀವು ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೀರಾ, ಗೆಲ್ತೀರಾ, ಗೆದ್ದ ಮೇಲೆ ಜನಕ್ಕೆ ನಿಮ್ಮ ಸಹಕಾರಿ ಸಂಘದ ಸದಸ್ಯರುಗಳಿಗೆ ನೀವು ಪೂರ್ಣ ಪ್ರಮಾಣವಾಗಿ ತಮ್ಮನ್ನು ಅಪ್ಪಿಸ್ಕೋಬೇಕು, ಆ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ನನಗೆ ಭಾಳ ಸಂತೋಷ ಆಗ್ತದೆ. ಅವರ ಒಂದು ಅವಧಿಯಲ್ಲಿ ಪ್ರತಿಯೊಬ್ಬ ಸಹಕಾರಿ ಸಂಘದ ಒಂದು ಹಾಲು ಉತ್ಪಾದಕ ಸಂಘಕ್ಕೆ ಹೋಗಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು ಮಾತಾಡ್ತೀವಿ. ಪ್ರತಿಯೊಬ್ಬ ಒಂದು ಸಂಘನೂ ಹೆಸರು ಕರೀತಾರೆ, ಇವನು ರೈತ, ಇವನು ನಿರ್ದೇಶಕ, ಇವನು ಹಾಲು ಸಿಬ್ಬಂದಿ ಅಂತ ಹೇಳಿ ಹೆಸರು ಮಾಡೋಂಥ ವ್ಯಕ್ತಿತ್ವ ಬಂದಿದೆ ಅವರಿಗೆ. ಸೊ ಈ ಒಂದು ವ್ಯಕ್ತಿಯನ್ನು ನಾವು ಮುಂದಿನ ದಿನಗಳನ್ನು ಇಟ್ಕೊಂಡು ಇನ್ನೂ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಸಹಕಾರ ಕೊಡಬೇಕು ಅನ್ನೋ ಒಂದು ಮಾತು ನಿಮ್ಮಲ್ಲಿ ಹೇಳ್ತಾ, ಮುಂದೆ ಬರುವಂಥ ಹಾರೋಹಳ್ಳಿ ಕ್ಷೇತ್ರದಲ್ಲಿ ನೀವೆಲ್ಲ ಸೇರಿ ಇವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಮಾತನ್ನ ನಿಮ್ಮ ಮೇಲೆ ಕೇಳ್ಕೊಳ್ತಾ
ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಒಂದು ಸಂಘ ಸಂಸ್ಥೆ ಬೆಳೆಯೋಕ್ಕಾದ್ರೆ ಅಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಒಂದು ಭಾವನೆ ಇರಬೇಕು, ಒಂದು ಅರ್ಪಿತ ಭಾವನೆ ಇರಬೇಕು, ಅಲ್ಲಿ ಇಂಟ್ರೆಸ್ಟ್ ಇರಬೇಕು, ನಾನು ಕೆಲಸ ಮಾಡ್ತೀನಿ ಒಂದು ಅಭಿರುಚಿ ಇರಬೇಕು. ಯಾಕಂದರೆ ಜೀವನದಲ್ಲಿ ಭಾಳ ಒಂದು ಮುಖ್ಯವಾದ ವಿಚಾರ ಏನಂದರೆ ತಾಳ್ಮೆ ಇರಬೇಕಂತ, ದುಡಿಮೆ ಇರಬೇಕಂತೆ ಮನುಷ್ಯ ಮುಂದಕ್ಕೆ ಬರಬೇಕು ಅಂದರೆ. ಎರಡು ಆ ವ್ಯಕ್ತಿಲಿ ಇದೆ, ತಾಳ್ಮೆನೂ ಇದೆ, ದುಡಿಮೆನೂ ಇದೆ ಅವನ ಹತ್ರ. ಸೊ ಆ ವ್ಯಕ್ತಿ ನಾವು ಮುಂದಕ್ಕೆ ತೊಗೊಂಡಾಗ ನಮ್ಮ ಎಲ್ಲರ ಒಂದು ಸಂಘ ಸಂಸ್ಥೆ ಇರ್ಬೋದು, ಹಾಲಿನ ಡೈರಿ ಇರ್ಬೋದು, ಅಥವಾ ನಮ್ಮ ಉತ್ಪಾದಕ ಸಂಘದ ಏನೇ ವ್ಯತ್ಯಾಸಗಳಿರ್ಬೋದು, ಅದನ್ನೆಲ್ಲ ಮುಂದೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದು ಸರಿಪಡಿಸೋಕ್ಕೆ ತಾಳ್ಮೆಯಿಂದ ಪ್ರಯತ್ನ ಪಟ್ಟು ದುಡಿತಾರೆ. ಹಾಗೆ ತಾವೆಲ್ಲ ತಾವು ಆಶೀರ್ವಾದ ಮಾಡ್ತೀವಿ ಅನ್ನೋ ಭಾವನೆ ತಿಳ್ಕೊಂಡು, ನಾನು ಯಾವುದೋ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿಲ್ಲ, ನನ್ನ ಅಂತರಾಳದ ಮಾತನ್ನು ನಿಮ್ಮ ಮುಂದೆ ಹೇಳಿದ್ದಾನೆ. ಯಾಕೆಂದರೆ ನಾನು ಆ ವ್ಯಕ್ತಿನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ಅವರೊಂದು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಭಾಳ ನನಗೆ ವಿಶ್ವಾಸ ಇದೆ. ದಯಮಾಡಿ ತಾವೆಲ್ಲ ಸಹಕಾರ ನೀಡಿ. ನೀವು ಬಂದಿದ್ದ ಮಕ್ಕಳಿಗೆ ಅವರಿವತ್ತು ದಿವಸ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ. ಆ ಒಂದು ದಿಸೆಯಲ್ಲಿ ಯಾವುದೇ ಸಂಘ ಕಳಿಸ್ಬಿಟ್ಟು ಆಯಿತು ನೋಡಪ್ಪ ನಿಮ್ಮ ಸಂಘ ಜನ ಇದ್ದಾರೆ ಮಕ್ಕಳು ಕೊಡ್ರಪ್ಪ ನಮ್ಮ ಟೈಮ್ ಇಲ್ಲ ಅನ್ಬೋದಿತ್ತು. ಆದರೆ ಆ ಒಂದು ಅವರ ಕಾಲ ಕರೆಸಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಿಸಿ ಒಂದು ಮುಂದೆ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಆಸೆ ಅವ್ರು ಮಾಡ್ತಾರೆ. ಕೆಲಸಕ್ಕೆ ನಾವೆಲ್ಲರೂ ಸುರುಣಿಯಾಗಿರಬೇಕು, ಅದೇ ಥರ ಬೆಂಬಲ ನೀಡೋಣ, ಅದೇ ಥರ ಆಶೀರ್ವಾದ ಮಾಡೋಣ ಅಂತ ಮಾತು ಹೇಳ್ತಾ ತಮಗೆಲ್ಲರಿಗೂ ಇನ್ನೊಮ್ಮೆ ನನ್ನ ನಮಸ್ಕಾರ ತಿಳಿಸ್ತಾ ನಿಮಗೆ ನಾನು ಮಾತನ್ನ ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್. ಮುಖ್ಯ ಕಾರ್ಯನಿರ್ವಾಹಕರುಗಳ ಅಧ್ಯಕ್ಷರಾದಂಥ ಶ್ರೀಯುತ ಶಿವರಂಜಪ್ಪನವರಿಗೆ, ನಮ್ಮ ನಿರ್ದೇಶಕರಾದಂಥ ಎಚ್.ಎಸ್. ಹರೀಶ್ ಕುಮಾರ್ ಅವರಿಂದ ಮತ್ತು ಅವರ ಸ್ನೇಹಿತರಿಂದ ಒಂದು ಸನ್ಮಾನ. ಎಲ್ಲ ಊಟ ಮಾಡಿದ್ದೀನಿ, ಬಿಗಿಯಾಗೆ ಚಪ್ಪಾಳೆ ಹೊಡಿಬೇಕು. ಆಮೇಲೆ ನಿಮ್ಮ ಗಮನಕ್ಕೆ ಇನ್ನೂ ಒಂದು ಹಿಂದೆ CC ಕ್ಯಾಮ್ರಾ ಇದೆ, ಯಾರು ಜೋರಾಗಿ ಚಪ್ಪಾಳೆ ಹೊಡಿತೀರಿ ಕಡೆಯಲ್ಲಿ ಬಹುಮಾನ ಇದೆ. ಈ ವರ್ಷನೂ ಕೂಡ 15 ವರ್ಷದ ಮಲೈ ಮಹದೇಶ್ವರ ಬೆಟ್ಟದ ನಾವೇನು ಇದೀವಿ ಜೊತೆಲೆ ಅವತ್ತಿಂದ ಇವತ್ತವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ. ಅದೇ ತರ ಎಲ್ಲ ಸಂಘದ ಅಧ್ಯಕ್ಷರುಗಳು ಇಲ್ಲಿದ್ದೀರಿ. ದಯಮಾಡಿ ಆ ಮಹದೇಶ್ವರನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದಯವಿಟ್ಟು ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಶೀರ್ವಾದ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಈ ಸಭೆಯಿಂದ ಹೊರಗಡೆ ಹೋಗ್ತಾ ಇರೋದಕ್ಕೆ ಎಲ್ಲಾನು ಕ್ಷಮೆ ಕೋರಿ ನಾನು ದಯವಿಟ್ಟು ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆತ್ಮೀಯ ಗೆಳೆಯ ಕೆಂಪರಾಜ್ ಅವರೇ, ಹಿರಿಯರು ಮೋಹನ್ ಒಳ್ಳ ಅವರೇ, ಹಾಗೆ ಸ್ನೇಹಿತರಾದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಅಶೋಕ್ ಅವರೇ, ಶಿವಣ್ಣ ಅವರೇ, ಕೀಜರ್ ಪಾಸ್ ಅವರೇ, ಪುರ್ಸಿ ಅವರೇ, ನಮ್ಮ ಗೌಡ್ರೆ, ಸಣ್ಣಪ್ಪನವರೇ, ಬಾಲಾಜಿ ಅವರೇ, ಅನಿ ಅವರೇ, ನಮ್ಮ ನೆಚ್ಚಿನ ಎಲ್ಲ ಅಧ್ಯಕ್ಷರುಗಳೇ, ಹಿರಿಯ ಅಧ್ಯಕ್ಷರುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತೆ ವೇದಿಕೆ ಮುಂಬ ಇರ್ತಕ್ಕಂಥ ಎಲ್ಲರಿಗೂ ಒಂದನೇ ಹೇಳ್ತಾ, ಹಾಗೆ ಪತ್ರಕರ್ತರಿಗೂ ಲೇಟಾಗಿ ಬಂದರು ಸಾರಿ. ನಾವು ಪತ್ರಕರ್ತರಿಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ದಯಮಾಡಿ ಇದನ್ನ ಸ್ವಲ್ಪ ಯಾಕೆ ಎಲೆಕ್ಷನ್ ಇರೋದ್ರಿಂದ ನಾವು ಮಾಡ್ತಾ ಇದ್ದೀವಿ, ಯಾರು ರಾಜಕಾರಣಿ ವ್ಯಕ್ತಿಗಳು ಕರೀಬಾರ್ದು ಅಂತ ಮಾಡ್ತಾ ಇರೋದ್ರಿಂದ ಅದಕ್ಕೆ ಪ್ರಚಾರ ಆಗಬಾರ್ದು ಅಂತ ಇದು ಮಾಡ್ತಾ ಇದ್ದೀನಿ. ದಯಮಾಡಿ ಹಂಗೆ ಸ್ವಲ್ಪ ತುಂಗಾಗಿ ಹಾಕ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ, ಮಕ್ಕಳ ಇವತ್ತು ತಂದೆ ತಾಯಿಂದ್ರು ಹಾಲು ಕರೆದಿರೋದಕ್ಕೆ ನೀವು ಇಲ್ಲಿ ಕೂತಿದ್ದೀರಿ. ಪ್ರತಿ ವರ್ಷ ನಿಮ್ಗೆ ಸನ್ಮಾನ ಮಾಡಿ ಒಂದು ಹಾರ ಹಾಕಿ ಮಕ್ಕಳಿಗೆ ಉತ್ತೇಜನ ನೀಡ್ತಿದ್ದೋ ಹಂಗೆ ಮಾಡಬೇಕು ಅಂತ ನಮ್ಮ ನಾಯಕರು ಮುಂದೆ ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಮತ್ತು MLA ಅವರು, ನಮ್ಮ MP ಅವರು ಮತ್ತೆ ನಮ್ಮ MLC ಅವರೆಲ್ಲ ಕರೆದಿ MDR ಸಹ ಆಡಳಿತ ಮಂಡಳಿ ಎಲ್ಲ ಬಂದಿರ್ತಾ ಇದ್ದರು. ಅವ್ರ ಮುಂದೆ ನಿಮ್ಗೆಲ್ಲ ಒಂದು ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಕ್ಷಮೆ ಇರಲಿ. ನೆಕ್ಸ್ಟ್ ವರ್ಷ ನಿಮಗೆ ಅದ್ದೂರಿಯಾಗಿ ನೀವು ಯಾರು ಫಸ್ಟ್ ಕ್ಲಾಸ್ ಯಾರು ಓದ್ತಿರೋ ಅವ್ರಿಗೆಲ್ಲ ಅದ್ದೂರಿಯಾಗಿ ನಾನು ಫಂಕ್ಷನ್ ಮಾಡಿ ನಿಮಗೆ ಸನ್ಮಾನ ಮಾಡಿ ಕಳಿಸ್ತೀನಿ. ಯಾಕೆಂದ್ರೆ ನಮ್ಮ ರೈತರ ಮಕ್ಕಳಿಗೆ ಇದು 6ನೇ ವರ್ಷ. ನಾನು ಸಂತೋಷ ಆಗ್ತದೆ ನಿಮ್ಮ ಆಶೀರ್ವಾದಗಳಿಂದ ಬಂದು, ಸಾಹೇಬರ ಆಶೀರ್ವಾದದಿಂದ ಗೆದ್ದು ಬಂದಿನ ಅನುದಾನನ ನಾನು ಪ್ರತಿ ಮಕ್ಕಳಿಗೆ ಅನುದಾನ ಕೊಡ್ತಾ ಇದ್ದೀನಿ. ಹಂತವಾಗಿ 2,000 ಆಗ್ಬೋದು, 5,000 ಆಗ್ಬೋದು, 50,000 ಆಗ್ಬೋದು, 1 ಲಕ್ಷ ಇರ್ತಕ್ಕಂಥ ನಿರ್ದೇಶನ ಇದೆ. ಯಾಕೆ ಡಾಕ್ಟ್ರು ಓದಿರೋರಿಗೆ, KS ಮಾಡೋರಿಗೆ ಅವ್ರಿಗೆಲ್ಲ ಹಂತವಾಗಿ ನಾವು ಕೊಡ್ತಾ ಬಂದಿದ್ದೀವಿ. ಮಕ್ಕಳ ಇಲ್ಲಿ ಈಗ ನೀವು ಓದಬೇಕಾದ್ರೆ ಏನು ಮಾಡ್ತೀರಿ? ಬಂದ ತಕ್ಷಣ ನಾನು ಡಾಕ್ಟ್ರ್ ಓದಬೇಕು ಅಂತೀರಿ. ಯಾವ ಡಾಕ್ಟ್ರ್ ಓದ್ಬೇಕಂತೀರಿ? ವೆಟರ್ನರಿ ಡಾಕ್ಟರ್ ಅಲ್ಲ, ಕೈ ಕಳೆ ಆಗ್ಬಿಡ್ತದೆ, ಸಂಗಣಿ ಆಗ್ಬಿಡ್ತಿದೆ ಅಂತ ತಿಳ್ಕೊತೀರಿ. ನೀವು ಓದಲ್ರಿ. ಇಂಜಿನಿಯರ್ ಮಾಡ್ತೀರಿ, ಡಿಗ್ರಿ ಮಾಡಿಬಿಟ್ಟು ಅದನ್ನು ಪೊಲೀಸ್ ಮಾಡಬೇಕು ಅಂತೀರಿ. ನೀವು ರೈತರ ಮಕ್ಕಳಾಗಿ ನಾವು ವೆಟರ್ನರಿ ಡಾಕ್ಟರ್ ಹೋಗೋಣ, ನಮ್ಮ ಆಲ್ ಪ್ರಾಡಕ್ಟ್ ಇದೆ, ಡೈರಿ ಟೆಕ್ನಾಲಜಿ ಮಾಡೋಣ, ಒಂದು ಕೆಮಿಸ್ಟ್ ಆಗೋಣ. ಕೆಮಿಸ್ಟ್ ಅಂದರೆ ಏನಪ್ಪ ಓದಕ್ಕೆ? ಕೆಮಿಸ್ಟ್ ಏನೋ ಓದಕ್ಕಾಯ್ತದೆ. ಕೆಮಿಸ್ಟ್ ನಾವು ಇವತ್ತು ಇಲ್ಲಿ ಕೆಮಿಸ್ಟ್ ಇದ್ದಾರೆ, ನಮ್ಮ ಇದ್ದಾರೆ ಆಫೀಸಲ್ಲಿ, ಅವ್ರು ಪರ್ಮನೆಂಟ್ ಇಲ್ಲ.
ಅವ್ರಿಗೆ ಒಂದು ಡಾಕ್ಟ್ರ್ ಕೊಡ್ತೀವಿ, ಒಂದು ಇದು ಕೊಡ್ತೀವಿ, 5 ಲಕ್ಷ ರೂಪಾಯಿ ಮಿಷಿನ್ ಕೊಡ್ತೀವಿ. ಅವ್ರ ಜೊತೆಗೆ ಬೆಳಗ್ಗೆ ಕಾರ್ ಕರ್ಕೊಂಡೋಗಿ ಚೆಕ್ ಮಾಡ್ಕೊಂಡು ಕಾರ್ ಕರ್ಕೊಂಡ್ಬಂದು ಕ್ಯಾಂಪ್ ಕೊಡ್ತದೆ ಕೆಮಿಸ್ಟ್ನವ್ರಿಗೆ. ನಮ್ಮ ಮಕ್ಕಳು ಓದಲ್ರದನ್ನ ತಿಳ್ಕೊಳ್ಳಲ್ಲ. ಈಗ ಇಂಟರ್ನೆಟ್ ಇದೆ, ಎಷ್ಟು ಅನನುಕೂಲ ಆಯ್ತದೆ ಅಂದ್ರೆ ಅಷ್ಟೇ ಉಪಯೋಗನೂ ಇದೆ. ಇಂಟರ್ನೆಟ್ ಇರೋದ್ರಿಂದ ನೀವು ಅನನುಕೂಲ ಮಾಡ್ಕೋತಾ ಇದ್ದೀರಿ. ಹೆಣ್ಮಕ್ಳು ಸರ್ ಯಾರು ಬೇಜಾರು ಹೋಗ್ಬಿಡಿ, ನಾನು ಒಂದು 2 ಮಾತಾಡ್ಬಿಡ್ತೀನಿ. ಹೆಣ್ಮಕ್ಳ ಬಗ್ಗೆ ನೀವು ಗಮನ ಇಟ್ಕೊಂಡು ಕೇಳಬೇಕು ಈ ಮಾತು ಅಂತ ನಾನು ನಿಮ್ಮ ಅಣ್ತಮ್ಮನಾಗೋ ಒಂದು ಸೋದರನಾಗಿ ಹೇಳ್ತಾ ಇದ್ದೀನಿ. ಇದೊಂದು ಮನ ಮುಟ್ಟು ಮಾಡ್ಕೋ ಹೆಣ್ಮಕ್ಳಿಗೆ. ಇಂಟರ್ನೆಟ್ಟು ಈಗೆಲ್ಲ ನೋಡ್ತಾ ಇದೀವಿ ನಾವು, ದಯಮಾಡಿ ಅದನ್ನೆಲ್ಲ ನಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ, ನೀರು ಬರ್ತದೆ. ಈಗ ಸ್ವಾಮಿಗಳಾಗ್ಬೋದು, ನಮ್ಮ ಹೊಸಕ್ಕೆ ಹೋಗ್ಬೋದು, ನಮ್ಮ ಲೀಡರ್ಗಳು ಇಲ್ಲಿ ಎಷ್ಟು ಜನ ಕೂತಿದ್ರು ನಾವು ಸ್ಟೇಷನ್ಗೆ ಹೋಗ್ತೀವಿ. ಅವ್ರ ಜೊತೆ ಇಂಟರ್ನೆಟ್ಟಲ್ಲಿ ಲವ್ ಆಗೋಯ್ತು, ಅದ್ಯಾವುದೋ ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು, ಟ್ವಿಟ್ಟರು ಏನೇನಿದೆ, ದಿನ ಹೋಗಿ ನಾವು ಅಪ್ಪ ಅಮ್ಮನ್ನೇ ಬೇಡ ಅಂತಾರೆ. ಅವ್ರು ಎಷ್ಟು ಜನ ಕಷ್ಟಪಟ್ಟು ಬೆಳೆದಿರ್ತಾರೆ, ಎಷ್ಟು ಜನ ಕಷ್ಟಪಟ್ಟು ನಿಮಗೆ ದುಡ್ದು ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು, ಅಲ್ಲಿ ಕಡೆಗೆ ಸತ್ಯ ಅಲ್ವಾ? 5 ಗಂಟೆಗೆ ಹೇಳ್ಬೇಕು, ನಿಮ್ಮ ಅಪ್ಪ ಅಮ್ಮದಿರು ಹೇಳ್ಬೇಕಲ್ವಾ? ನನ್ನ ಮಗಳು ಮನಗಿಲ್ಲಿ ಓದಿರ್ತಾಳೆ, ಅಲ್ಲಿ ಕರೆಯೋಣ, ನಾವು ಹಾಕೋಣ. ನನ್ನ ಮಗಳಿಗೆ ತಿಂಡಿ ಅಷ್ಟೊತ್ತಿಗೆ ನೀವು ಹೋಗೋ ಸ್ಕೂಲ್ಗಳು ಕಾಲೇಜ್ ವರ್ಷ ತಿಂಡಿ ಮಾಡ್ತೀರಿ, ತಿಂಡಿ ಮಾಡ್ಕೊಂಡು ಹೋಗ್ತೀರ ಮನೆಯಿಂದ. ನೀವು ಸಂಸಾರ ಆದ್ಮೇಲೆ ನಿಮಗೆ ಅರಿವಾಗ್ತದೆ, ನಮ್ಮ ತಾಯಿ ಹಿಂಗೆ ಕಷ್ಟಪಟ್ಟಿದ್ರು, ಹಿಂಗೆ ಸಾಕ್ತಿದ್ರು, ನಾನು ತಪ್ಪು ಮಾಡ್ಬಿಟ್ಟೆ ಅಂತ. ಗಂಡು ಮಕ್ಕಳು ಪ್ರಸ್ತಾವ ಪಡ್ತೀರಿ, ಹೆಣ್ಮಕ್ಳು ಸ್ವಲ್ಪ ಪ್ರಸ್ತಾವ ಪಡ್ತೀರಿ. ದಯಮಾಡಿ ಇದನ್ನ ನೀವು ಓದಬೇಕು, ಓದಿ ಮುಂದುವರಿಸ್ಬೇಕು. ದೇಶಕ್ಕೆ ಅಭಿವೃದ್ಧಿ ಆಯ್ತದೆ, ಒಂದು ಹೆಣ್ಣಂತೂ ಕಲಿತ್ರೆ ದೇಶ ಅಭಿವೃದ್ಧಿ ಆದಂತೆ ಅಂತ ಗಾಂಧೀಜಿ ಹೇಳೋರೆ. ಅದೇ ರೀತಿ ನೀವು ಕಲ್ತಿ ನೀವು ದೇಶನ, ಆರೋಳಿನ, ಒಂದು ತಾಲೂಕಿನ, ಒಂದು ಗ್ರಾಮನ ಮುನ್ನಡೆಸೋ ಒಂದು ಧೀಮಂತ ಮಹಿಳೆ ಆಗಬೇಕು ಅಂತ ನೀವು ದಯಮಾಡಿ ಬುಕ್ ಓದ್ಬೇಕು. ನೀವು ಹಿಂದೆ ಬುಕ್ಕು ಕೆಲವರೆಲ್ಲ ಬುಕ್ ಓದೋ ಹವ್ಯಾಸ ಆಯಿತು. ಈಗ ಮೊಬೈಲ್ ಬಂದಿರೋದ್ರಿಂದ ಎಲ್ಲ ನೋಡ್ಕೊಂಡು ಮೊಬೈಲ್ ಮರ್ತ್ಬಿಟ್ಟಿದೆ ಬುಕ್ನ. ಈಗ ನೀವೇನು ಮಾಡಬೇಕು, ಬುಕ್ ಓದೋ ಅಂತನ ಕಲಿಬೇಕು ಮಕ್ಕಳುಗಳು. ಆಮೇಲೆ ನಿಮ್ಮ ತಂದೆ ತಾಯಿಗೆ ಸಪೋರ್ಟ್ ಮಾಡಬೇಕು. ಬೆಳಗ್ಗೆ ಬಂದಿಲ್ಲ ಸಾಯಂಕಾಲನ 1 ಅವರ್ ನೀವು ಓದಬೇಕು. ನೀವು ಎಂಟರ್ಟೈನ್ಮೆಂಟ್ ಇರಬೇಕು, ಟಿ ವಿನ ನೋಡಬೇಕು. ಆದರೆ ಅಪ್ಪ ಅಮ್ಮನಿಗೂ 1 ಅವರ್ ಇಲ್ಲ ಅರ್ಧ ಅವರ್ ನಿಮಗೆ ಸಹಾಯ ಮಾಡಬೇಕು. ನೀವು ಸಹಾಯ ಮಾಡಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವ್ರಿಗೆ ಅಪ್ಪ ಅಮ್ಮ ಮಕ್ಕಳು ಮಾಡ್ತಾ ನೋಡಿ, ನಮ್ಮ ತಂದೆ ಬಂದು ನನಗೆ ಸಹಾಯ ಪಟ್ಟು ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅಂತ ಒಂದು ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಂದರೆ ಹೇಳ್ಬಾರ್ದನ್ನೆಲ್ಲ. ಎಲ್ಲ ಮಕ್ಕಳು ನೀವು ಇಷ್ಟು ಜನ ನೀವು ಪ್ರಪಂಚದ ಇಂಟರ್ನೆಟ್ ಇದೆ, ಮೊಬೈಲ್ ಬರ್ತಾ ಇದೆ, ಟಿ ವಿ ನೋಡ್ತಾ ಇದ್ದೀರಾ, ಅವ್ರು ನೋಡ್ಕೊಂಡು ಕಲಿಬೇಕು ನೀವು. ಈಗ ಆಟೋ ಡ್ರೈವರ್ ಮಗಳು ಒಬ್ಳು KSC ಆಗಿದ್ದಾರೆ ಗೊತ್ತಾ? ಇದು IAS ಆಗಿದ್ದಾರೆ ಗೊತ್ತಾ? ಯಾರ ಮಕ್ಳು ಅವರೆಲ್ಲ? ದೊಡ್ಡ ಸಾಕರ ಮಕ್ಳು ಅನ್ಕೊಂಡ್ರಾ? ನಮ್ಮಂತ ಬಡ ರೈತರ ಮಕ್ಕಳು, ಆಟೋ ಓಡಿಸೋ ಡ್ರೈವರ್ ಮಕ್ಕಳು, KS ಅಧಿಕಾರಿ, IAS ಅಧಿಕಾರಿ. ಅದನ್ನ ನಾವು ತಗೋಬೇಕು. ನಾವು ಯಾಕೆ ಹಂಗಾಗಬಾರ್ದು? ನಿಮ್ಮೆಲ್ಲ ಹಾಕಿಲ್ಲ ಕೆಪಾಸಿಟಿ, ನಿಮ್ಮೆಲ್ಲ ಇದೆ. ಈಗ ವೆಟರ್ನರಿ ಡಾಕ್ಟರ್ ಓದಿ ದಯಮಾಡಿ ನೀವು ಯಾರು ಇವಾಗ ಮಕ್ಕಳು ನೀವು ಸೆಕೆಂಡ್ PUC ಫಸ್ಟ್ PUC ತಗೊಂಡಿದ್ರೆ ನೀವು ವೆಟರ್ನರಿ ಡಾಕ್ಟರ್ ತಗೊಳ್ಳಿ. ನಾವು ಕೆಲಸ ಕೊಡಿಸ್ತೀವಿ. ನಾವು ಹುಡುಕ್ತಾ ಇದೀವಿ, ನಾವು ಡಾಕ್ಟರ್ ಹುಡುಕ್ತಾ ಇದೀವಿ. 60,000 ಸಂಬಳ ಕೊಡ್ತೀವಿ, ಒಂದು ಕಾರ್ ಕೊಡ್ತೀವಿ, ಒಬ್ಬ ಹೆಲ್ಪರ್ ಕೊಡ್ತೀವಿ. ನಿಮಗೆ ಪರ್ಮನೆಂಟ್ ಆದ್ರೆ ನಿಮ್ಗೆ 1.5 ಲಕ್ಷ ಸಂಬಳ. ನಿಮ್ಗೆ ಪರ್ಮನೆಂಟ್ ಆಗೋಯ್ತು ಅಂದ್ರೆ 1,500,000 ಸಂಬಳ, 1.5 ಲಕ್ಷ ಸಂಬಳ. ನೀವು ಯಾವ IT BTಗೆ ಎಲ್ಲೂ ಹೋಗ್ಬೇಡಿ. ನಿಮ್ಮ ಮನೆ ಮುಂದೆ ಕೆಲಸ, ನಿಮ್ಮ ಮನೆ ಮುಂದೆ ಡ್ರಾಪ್ ಮಾಡ್ತಾರೆ ಕಾರು, ಡ್ರೈವರ್ ಬರ್ತಾನೆ. ನಿಮಗೆ ನಿಮ್ಮ ತಂದೆಗೂ ಖುಷಿ ಆಗುತ್ತೆ, ನಿಮ್ಮ ತಾಯಿ ಖುಷಿ ಆಗುತ್ತೆ. ಮಕ್ಕಳು ನೀವು ಅದನ್ನ ಈಗ ನಾವು ಡೈರಿ ಇದ್ದೀವಿ, ನಿಮ್ಮ ಪ್ರಾಡಕ್ಟ್ ಏನಾಗ್ತಾ ಇದೆ ಅದು ತಿಳ್ಕೊಳ್ಳಿ. ನೀವು ಡೈರಿ ಟೆಕ್ನಾಲಜಿ ಓದಿ, ನಿಮ್ಗೆ ಕರೆದು ಕೆಲಸ ಕೊಡ್ತೀವಿ ನಾವು. ಡೈರಿ ಟೆಕ್ನಾಲಜಿ DT ಕೆಮಿಸ್ಟ್ ಮಾಡಿ ನೋಡಿ. ಅವ್ರು ನೋಡಿ ನಿಂತ ನೋಡಿ, ಪೂರ್ವ ಅಂತ ಅವಳು ನೋಡಿ, ಕೆಮಿಸ್ಟ್ರಿ ಅವಳು ಹುಡುಗಿ ನೋಡಿ, ಕೆಮಿಸ್ಟ್ ಮಾಡಿದ್ದಾರೆ ಅವರು ಹುಡುಗಿ ನೋಡಿ. ದಿನ ಬೆಳಗ್ಗೆ ಕೆಲಸ ಮಾಡ್ತಾಳೆ ಹುಡುಗಿ. ದಯಮಾಡಿ ಅದನ್ನೆಲ್ಲ ನೀವು ಸ್ಫೂರ್ತಿ ತಗೋಬೇಕು. ನೀವು ಮಕ್ಕಳು, ಹೆಣ್ಮಕ್ಳು ಏನ್ ಬೇಕ. ಈಗ ಇಂದಿರಾ ಗಾಂಧಿ ಹೆಣ್ಮಗಳು ದೇಶನೇ ನಡೆಸ್ತಕ್ಕಂಥದ್ದು. ನೀವು ಓದಿದ್ರೆ ಏನ್ ಬೇಕಾದ್ರೆ ನಡೆಸ್ಬೋದು. ರಾಷ್ಟ್ರಪತಿ ಮುರ್ಮು ಅವರು ಹೆಣ್ಮಕ್ಳೇ. ಮುರ್ಮು ಅವರು ಈಗ ಫೈನಾನ್ಸ್ ಮಿನಿಸ್ಟರ್, ಅವರು ಹೆಣ್ಮಗಳು. ಸೊ ಹಿಂಗೆ ನೀವು ರಾಜಕೀಯದ ಬಿಡಿ, ರಾಜಕೀಯದಿರ್ಲಿ. ನಾನು ಹೇಳ್ತಾ ಇದ್ದೆ ಹೆಣ್ಮಗಳು ಆದದ್ದು ಏನ್ ಬೇಕು ಮಾಡ್ಬೋದು. ಇಂಟರ್ನೆಟ್ನ ಸ್ವಲ್ಪ ನೋಡಿ, ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಿ ಓದಿ, ಯಾವ ಥರ ಓದ್ಬೇಕು ಅನ್ನೋದನ್ನ ನಮ್ಮ ಕೃಷ್ಣಪ್ಪನ ಹೇಳಿ ಹೇಳ್ತಾನೆ. ಕೃಷ್ಣಪ್ಪನ ಬಿಡ್ಬೇಕಾಯ್ತು, ಒಂದು ಅರ್ಧ ಗಂಟೆ ಚರ್ಚೆ ಮಾಡುವಂತೆ ನಾನು ಬೈದೆ. ಇಲ್ಲ ಕೃಷ್ಣಪ್ಪ ನೀನು ಹೇಳ್ಬೇಕಾಯ್ತು ಮಕ್ಕಳಿಗೆ, ಚೆನ್ನಾಗಿ ಹೇಳ್ತಾರೆ ಅವರು. ಕೃಷ್ಣಪ್ಪನವರು ಮಕ್ಕಳಿಗೆ ಸಖತ್ ಗೈಡ್ಲೈನ್ಸ್ ಕೊಡ್ತಾರೆ ಅವರು. ನೀನು ಹೇಳ್ಬೇಕಾಯ್ತು ಮಕ್ಕಳಿಗೆ, ನಮ್ಮ ಬದುಕಿಂತ ಮುಂಚೆನೇ ಸ್ಟಾರ್ಟ್ ಮಾಡ್ಬೇಕಾಯ್ತು, ನೀನು ಗೈಡ್ಲೈನ್ಸ್ ಕೊಡ್ಬೇಕಾಯ್ತು. ಮುಂದಿನ ನಮ್ಮ ರೈತರ ಮಕ್ಕಳು ಹೆಂಗೆ ಮುನ್ನಡಿಬೇಕು, ನಮ್ಗೆ ಖುಷಿ ಆಗುತ್ತೆ. ಗೊತ್ತಿಲ್ಲ ನಿಮಗೆ, ವೇದಿಕೆಗಳನ್ನ ಸನ್ಮಾನ ಮಾಡ್ಬೇಕಾಯ್ತು. ಅದನ್ನ ನನಗೆ ಬೇಜಾರಾಗ್ತಾ ಇದೆ. ನಾವು ಎಷ್ಟು ಪ್ರಯತ್ನ ಪಟ್ಟು ಅಂತ ಹೇಳ್ಬಾರ್ದು. ನಮಗೆ 2,000 ಜನ ಸೇರಿಸಿ ಈ ಸಾರಿ
ಒಂದೊಳ್ಳೆ ಫಂಕ್ಷನ್ ಮಾಡಬೇಕು, ಮಕ್ಕಳಿಗೆ, ರೈತರ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಕಳಿಸ್ಬೇಕು, ದೊಡ್ಡ ನಾಯಕರೆಲ್ಲ ಕರೆಸ್ಬೇಕು, ಲೀಡರ್ಗಳೆಲ್ಲ ಕರೆಸಿ ಅವ್ರ ಮುಂದೆ ಸನ್ಮಾನ ಮಾಡಿ ಕಳಿಸ್ಬೇಕು. ನಮ್ಮ ಮಕ್ಕಳು ಇಂಚು ಜನ ಓದ್ತಾ ಇದ್ದಾರೆ, ಅವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೇದು ಏನು ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ನಮ್ಮ ಶಾಸಕರು ಇಕ್ಬಾಲ್ ಹುಸೇನ್ ಹತ್ರ ಹೇಳಿದೀವಿ, ಉದ್ಯೋಗ ಓದ್ತವ್ರ ಮಕ್ಕಳು ಓದು ಅಂತ ಕೆಲಸ ಇಲ್ಲ. ಆದ್ರಿಂದ ನೀವು ಉದ್ಯೋಗ ಮೇಳ ಮಾಡಬೇಕು. ಇನ್ನೊಂದು 2 ತಿಂಗಳಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಇಲ್ಲಿ ಫ್ಯಾಕ್ಟ್ರಿಗಳು ತುಂಬ ಆಗಿದೆ. ನಮ್ಮ ಲೋಕಲ್ಗೆ ಮಕ್ಕಳುಗಳನ್ನ ತಗೋಬೇಕು. ಎಲ್ಲೋ ಇರೋರು ತಗೋಬೇಡಿ. ಜಮೀನು ಕಳ್ಕೊಂಡಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಅವ್ರಿಗೆ ಮಕ್ಕಳುಗಳಿಗೆ ಕೆಲಸ ಕೊಡಬೇಕು. ನೀವು ಹೋರಾಟ ನಾವು ಮಾಡ್ತೀವಿ, ನಿಮ್ಮ ಜೊತೆ ನಾವಿರ್ತೀವಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರನ್ನ ಬರಬೇಕು, ಇನ್ನೆಲ್ಲ ಇದ್ದಾರೆ, ಅವ್ರ ಜೊತೆ ನಿಮ್ಮ ಜೊತೆ ಇರ್ತೀವಿ. ಎಲ್ಲ ಕೆಲಸ, ಎಲ್ಲ ಇದ್ರೊಳಗೂ ಫ್ಯಾಕ್ಟ್ರಿಲೂ ನಮ್ಮ ಮಕ್ಕಳು, ನಮ್ಮ ತಾಲೂಕಿನ ಮಕ್ಕಳು, ನಮ್ಮ ಜಿಲ್ಲೆಯ ಮಕ್ಕಳು ಇಲ್ಲಿರ್ಬೇಕು ಅಂತ. ಇವತ್ತು ಎಂ.ವಿ. ಕೃಷ್ಣಪ್ಪನವ್ರನ್ನ ಮತ್ತೆ ಕೊರಿಯನ್ನ ನಾವು ನೆನ್ಕೋತೀವಿ. ಇವತ್ತು ಬುನಾದಿ ಆಗ್ತಕ್ಕಂಥ ಕೊರಿಯನ್ನು ಮತ್ತೆ ಕೃಷ್ಣಪ್ಪನವರು ಅಂತ ನಾವು ಹೇಳ್ತೀವಿ. ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಕ್ಕಂಥವ್ರು ಕೊರಿಯನ್ನು ಮತ್ತೆ ಕೃಷ್ಣಪ್ಪನವರು. ಇವತ್ತು ಕನಕಪುರದಲ್ಲಿ ಇವತ್ತು 1200 ಕೋಟಿ ಪ್ರಾಜೆಕ್ಟ್ ತಂದಿರ್ತಕ್ಕಂಥ ಗಂಡುಗಲಿಯ ಮಗ ಯಾರು ಅಂದ್ರೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರು. 1500 ಕೋಟಿ. ಇವತ್ತು ನಾವು ಗುಜರಾತ್ಗೆ ಹೋಗ್ತಿದ್ದೋ, ಗುಜರಾತ್ಗೆ ನೀವೆಲ್ಲ ಹೋಗ್ತಿದ್ದೆ, ನಮ್ಮ ರೈತರುಗಳೆಲ್ಲ ಗುಜರಾತ್ ಕಳ್ಸಿಕೊಟ್ಟೆ ನಾನು. ಅಲ್ಲಿ ಅಧ್ಯಯನ ಮಾಡಿ ಅಂತ ಕಳ್ಸಿಕೊಟ್ಟೆ. ಸೆಕ್ರೆಟರಿಗಳು ಹೋಗಿ ಅಧ್ಯಯನ ಮಾಡ್ತವೆ. ಇವತ್ತು ರಿಟರ್ನ್ ಆಗಿದೆ. ಗುಜರಾತ್ ಅವರು ಇವರು ಕನಕಪುರ ಡೈರಿಯರ್ನ ಅಧ್ಯಯನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಾವು ದೇಶದಲ್ಲಿ ಎಲ್ಲರೂ ಹೋದ್ರು ಅಮೂಲ್ 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 ಇದೆ. ಬೇರೆ ಇಡೀ ಎಲ್ಲ ಕಂಟ್ರಿಲಿ ಇದ್ರು ಇವತ್ತು ಇರತಕ್ಕಂಥದ್ದು KMF ಬೊಮ್ಮಲ್. ಅವ್ರಿಗೆ ಕೌಂಟರ್ ಕೊಡ್ತಾ ಇದ್ದೀವಿ ಅಂದ್ರೆ ನಿಮ್ಮಗಳ ಆಶೀರ್ವಾದ, ನಿಮ್ಮಗಳ ಹಾಲು, ನಿಮ್ಮ ಪರಿಶ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರು ಇವತ್ತು 1200 ಕೋಟಿ ಜಾಗ ಕೊಡಿಸಲಿಲ್ಲ ಅಂದ್ರೆ ಇವತ್ತು ನಾವು ಮಾಡ್ತಾ ಇರಲಿಲ್ಲ. ನಿಮ್ಮ ಹಾಲನ್ನ ಕರೋನಾ ಸಂದರ್ಭದಲ್ಲಿ ನಾವು ಹಾಲು ಚೆಲ್ಲಬೇಕಾಯ್ತು ಆಚೆಗೆ, ಪೌಡ್ರ್ ಇಕ್ಕಿದೋ. ಪೇಮೆಂಟ್ ಸಹ 15 ದಿನಗಳ ಕಾಲ ನಿಮಗೆ 15 ದಿನಕ್ಕೆ ಮಾಡ್ತಕ್ಕಂಥ ಧೀಮಂತ ನಾಯಕ ನಮ್ಮ ಡಿ.ಕೆ. ಸುರೇಶ್ ಅವರು. ಇವತ್ತು ಅಕೌಂಟ್ಗೆ ನಮ್ಮ ಮೊದಲು ಸೆಕ್ರೆಟರಿಗಳೆಲ್ಲ ದುಡ್ಡು ಎತ್ಕೊಂಡ್ಬಂದು ಬ್ಯಾಗಲ್ಲಿ ಎತ್ಕೊಂಡ್ಬಂದು ನಿಮ್ಗೆ ಅಮೌಂಟ್ ಕೊಡ್ತಾ ಇದ್ರು. ಕೆಲವರೆಲ್ಲ ಮಿಸ್ಟೇಕ್ ಮಾಡ್ಕೋತಾರೆ. ನಾನು ಸೆಕ್ರೆಟರಿ ಪರ ನಿಂತ್ಕೊಳ್ಳಲ್ಲ, ನಾನು ರೈತರ ಪರ ನಿಂತ್ಕೋತೀನಿ. ರೈತರ ಪರ ನಿಂತ್ಕೊಂಡಿರೋದಕ್ಕೆ ಇವತ್ತು ಧೀಮಂತ ನಾಯಕ ಸುರೇಶ್ ಅವರು ಇವತ್ತು 15 ದಿನಕ್ಕೆ ಇಡೀ ರಾಜ್ಯಕ್ಕೆ ಅಕೌಂಟ್ಗೆ ಹೋಗ್ಬೇಕು ಅಂತ ಹೇಳ್ತಕ್ಕಂಥ ನಾಯಕ ಡಿ.ಕೆ. ಸುರೇಶ್ ಅವರು. ಬೇರೆ ಯಾರು ಹೇಳಿಲ್ಲ. ಅಕೌಂಟ್ಗೆ ನೇರ ಹೋಗ್ಬೇಕು, ಕೈಲಿ ಅಮೌಂಟ್ ಕೊಡಬಾರ್ದು, ನೇರ ಹೋಗಿ ಅಕೌಂಟ್ಗೆ ಹಾಕ್ಬೇಕು ಅನ್ನೋ ಹೇಳ್ತಕ್ಕಂಥ ನಾಯಕ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸುರೇಶ್ ಅವರು ಅಂತ ಕಾಲದಲ್ಲಿ ಮಾಡ್ತಕ್ಕಂಥದ್ದು ತಿಳ್ಕೊಂಡಿರುತ್ತೆ. ರೈತರಿಗೆ ಯಾಕೆ ಅನ್ಯಾಯ ಆಗಬಾರ್ದು ಅಂತ. ಇವತ್ತು ನಿಮ್ಗೆಲ್ಲ ಅಕೌಂಟ್ ಬರ್ತಾ ಇದೆ, ದುಡ್ಡು ಎಲ್ಲೂ ಗೋಲ್ಮಾಲ್ ಆಗ್ತಾ ಇಲ್ಲ, ಎಲ್ಲೂ ಇದಾಗ್ತಾ ಇಲ್ಲ, ಸೋರಿಕೆ ಆಗ್ತಾ ಇಲ್ಲ. ಇವತ್ತೆಲ್ಲ ಏನೇ ಮಾಡಿದ್ರು ಚೆಕ್ಕೆಲ್ಲ ಮುಖಾಂತರ ಅಧ್ಯಕ್ಷ ಸೈನ್ ಹಾಕ್ಬೇಕು, ಅಲ್ಲಿ ಆಡಿಟ್ ತೋರಿಸ್ಬೇಕು, ವರ್ಷಕ್ಕೊಂದ್ಸರಿ ಆಡಿಟ್ ತೋರಿಸ್ಬೇಕು, ಮತ್ತೆ ನಿಮ್ಮ ಅಕೌಂಟ್ಗೆ ಆನ್ಲೈನ್ ಪೇಮೆಂಟ್ ಬಂದು ಬಿದ್ದುಬಿಡುತ್ತೆ. ಇದು ಕಾರಣಕರ್ತರು ಡಿ.ಕೆ. ಸುರೇಶ್ ಅವರು. ನಿಮ್ಗೆ ಯಾಕೆ ಅಕೌಂಟ್ ಬರ್ತಾ ಇದೆ ಅದನ್ನ ನಾಯಕ ಡಿ.ಕೆ. ಸುರೇಶ್ ಅವರು ನಿಮ್ಮ ಅಕೌಂಟ್ ಬರ್ತಾ ಇತ್ತು. ಇದನ್ನೆಲ್ಲ ನೀವು ತಿಳ್ಕೋಬೇಕಾಯ್ತದೆ. ಯಾಕೆಂದ್ರೆ ಮುಂದಿನ ದಿನ ಇವಾಗ ನಾವು ಒಬ್ಬ ಡಿ.ಕೆ. ಶಿವಕುಮಾರ್ ಆಗ್ಬೋದು, ಡಿ.ಕೆ. ಸುರೇಶ್ ಆಗ್ಬೋದು, ಮತ್ತೆ ನಾವು ಸಿದ್ದರಾಮಯ್ಯರು ಆಗ್ಬೋದು, ಯಾಕೆ ದೇಶ ಪ್ರಧಾನಿ ನರೇಂದ್ರ ಮೋದಿ ಆಗ್ಬೋದು ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ನಾನು ಇವತ್ತು ಡಾಕ್ಟರ್ ಓದಬೇಕು, ಯಾವ ಡಾಕ್ಟರ್ ಓದ್ಬೇಕು ತಿಳ್ಕೊಳ್ಳಿ ಮೊದಲು. ಈಗ ಎಷ್ಟೋ ಇದೆ, ಯಾರು ಓದ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ. ಅದಕ್ಕೆ ನೀವು ಅದನ್ನ ಇಂಟರ್ನೆಟಲ್ಲಿ ನೋಡ್ಬೇಕು, ಯಾವುದು ಓದಿದ್ರೆ ಯಾಕೆ ಕೆಲಸ ಸಿಗ್ತದೆ, ಈಜಿಯಾಗಿ ಯಾಕೆ ಕೆಲಸ ಸಿಗ್ತದೆ ಅಂತ. ಇವತ್ತು ನಾವು ತಮಿಳುನಾಡಿನಿಂದ ಬಂದು ಎಲ್ಲ ಬೈತಾರೆ ರೈತರುಗಳು, ಅವ್ರು ಕನ್ನಡನೇ ಬರಲ್ಲ, ಯಾಕೆ ಕಳಿಸ್ತೀಯ ಅಂತ ನಮಗೆ ಬೈತಾರೆ. ಅವ್ರು ಬೋದ್ರು, ನಿನ್ ಡೈರೆಕ್ಟರ್ ಮಾಡಿ ವ್ಯರ್ಥ ಆಯ್ತು ಅಂದ್ರು. ಯಾಕೆ ಸ್ವಾಮಿ ಅಂದೆ, ಯಾರು ತಮಿಳುನಾಡು ಕರ್ಕೊಂಡ್ಬಿಟ್ಟಿದ್ಯಾ ಅಂತ. ನಿನ್ನ ಮಕ್ಳು ಏನು ಓದ್ತಾರೆ, ನಿಮ್ಮ ಮಕ್ಳು ಏನು ಓದ್ತಾವ್ರಣ ಅಂದೆ. ನನ್ನ ಮಗ ಇಂಜಿನಿಯರ್ ಹೋಯ್ತವನೆ, ನನ್ನ ಮಗ ಡಿಗ್ರಿ ಮಾಡವನೆ, ನನ್ನ ಮಗ ಇದು ಏನೋ ITBT ಹೋಯ್ತವನೆ. ಅಣ್ಣ ಯಾಕೆ ನಿನ್ನ ಮಗನ ವೆಟರ್ನರಿ ಡಾಕ್ಟರ್ ಮಾಡಿಸ್ಬಿಡ್ದಾಯ್ತು, ನೀನು ಯಾಕೆ DT ಮಾಡಿಸ್ಬಿಡ್ದಾಯ್ತು, ನೀನು ವೆಟರ್ನರಿ ಡಾಕ್ಟರ್ ಕಳ್ಸಿ, ನನ್ನ ಹತ್ರ ಕಳ್ಸಿ, ನಾನು ಕಳಿಸ್ತೀನಿ ಕೆಲಸ. ಅವರು ಮಾತು ನಿಂತೋಯ್ತು. ನನ್ನ ಮಗ ಡಾಕ್ಟರ್ ಓದಿಲ್ಲ, ವೆಟರ್ನರಿ ಡಾಕ್ಟರ್ ಓದಲಿಲ್ಲ, ಮಾತು ನಿಂತೋಯ್ತು. ಯಾಕೆ ನಿಂತೋಯ್ತು? ಓದಿಸಲಿಲ್ಲ. ಮಕ್ಕಳ, ನೀವು ರೈತರ ಮಕ್ಕಳೆಲ್ಲ ಬಂದು ನಾನು ಅರ್ಧ ಗಂಟೆ ನೀವು ತಲೆ ತಿಂತಾನೆ ಅಂತ ಯೋಚನೆ ಮಾಡಬೇಡಿ. ದಯಮಾಡಿ ಡೈರಿ ಟೆಕ್ನಾಲಜಿ ಓದಿ, ನೀವು ಡಾಕ್ಟ್ರು, ವೆಟರ್ನರಿ ಡಾಕ್ಟರ್ ಓದಿ. ನಿಮ್ಗೆ ಕುತ್ತಿತ್ತಾಗ ಸಂಬಳ ಬರ್ತದೆ, ನಿಮ್ಮ ಊರಲ್ಲಿ ನೀವು ಕೆಲಸ ಮಾಡೋದಕ್ಕೆ ಸಂಬಳ ಬರ್ತದೆ. ನಿಮ್ಮ ರೈತರಿಗೆ ಮಾದಪ್ಪನ ಸೇವೆ, ಬಸವಣ್ಣನ ಸೇವೆ ಮಾಡಿದ್ರೆ ಅವತ್ತು ಯಾರು ಕೆಡಲ್ಲ.
ಇವತ್ತೆಲ್ಲ ವೆಟರ್ನರಿ ಡಾಕ್ಟ್ರು ಕೈ ಮುಗಿತಾರೆ ಎಲ್ಲ ರೈತರುಗಳು. ಇವ್ರ ಕೈಗೆ ಇಂಜೆಕ್ಷನ್ ಹಾಕ್ಬಿಟ್ರೆ ಸಾಕು, ನಾವೆಲ್ಲ ಹೊಂಟೈತದೆ, ಅವ್ರು ಕರ್ಸೋಣ, ಅವರೇ ಕಳಿಸಿ ಡಾಕ್ಟ್ರನ್ನ ಅಂತಾರೆ. ನಮ್ಗೆ ಫೋನ್ ಮಾಡ್ತಾರೆ, ಡಾಕ್ಟ್ರ್ ಇವ್ರನ್ನೇ ಕಳಿಸಿ ನಮ್ಗೆ ದಯಮಾಡಿ, ಅವ್ರು ಕೊಟ್ಟರೆ ಸಾಕು, ಅವ್ರು ಬಂದು ಸಾಕು ಅಂತ. ಈಗ ನಾವು ಯಾಕೆ ಅಸಂಬರ್ ಸಾಕು ಅಂತಿದ್ರು ಎಲ್ಲ ಹಿರಿಯರು, ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ. ಇವಾಗ ನಾಯಕ್ ಡಾಕ್ಟ್ರನ್ನ ಅವ್ರ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಕೈ ಸಾವ್ಬಿಟ್ಟು ಹೆಂಗವ ಚೆನ್ನವ ಅಂದ್ಬಿಟ್ಟು ಕೈಗೆ ಗಣ್ಬಿಟ್ಟು ಸಾಕು, ಅಷ್ಟೇ ಸಾಕಾಗಿತ್ತು ಅವ್ರಿಗೆ. ಇಂಜೆಕ್ಷನ್ ಕೊಡಬೇಕಾಗಿಲ್ಲ, ಅಷ್ಟೇ ಮಾತಾಡ್ಸ್ಬಿಟ್ಟು ಕಳ್ಸ್ಬಿಟ್ರೆ ಸಾಕು, ನಾವು ನಾಯಕ್ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು ಅಂತ. ಈಗ ಒಳ್ಳೆ ಸಾಹೇಬ್ರು ಹೋಗಿ ನಾವು ಅವ್ರ ಮನೆ ಇದು ತಗೊಂಡ್ಬಿಟ್ರಿ, ಮೆಡಿಸಿನ್ ತಂದ್ಬಿಟ್ರಿ ಅಂದ್ರೆ ಸಾಕು, ಅವ್ರು ಹಂಗೇನೆ ಬಂದ್ರೆ ಸಾಕು, ಅವ್ರ ಹೆಸರು ಕರೀತಾರೆ. ನಾವು ನಮ್ಗೆ ಮಾಡ್ತಾ ಇರ್ತದೆ ಅವ್ರಿಗೆ ಯಾವ ಊರಲ್ಲಿ ಎಷ್ಟು ಜನ ಅವ್ರೆ ಅಂತ ನಮ್ಮ ಗುರುಗಳಿಗೆ ಹೆಸರು ಕರೀತಾರೆ, ಅವ್ರ ಊರಲ್ಲಿ ಇವ್ರವ್ರೆ ಅಂತ. ಹಂಗೆ ಆ ರೀತಿ ದಯಮಾಡಿ ಸದೃಢವಾಗಿರ್ಬೇಕು. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ, ಓದೋದ್ರೊಳಗೆ ನೀವು ಸದೃಢವಾಗಿರ್ಬೇಕು. ನಿಮ್ಮ ತಂದೆ ತಾಯಿ ಭಾರಿ ಕಷ್ಟಪಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಕೆಲವರು 4 ಗಂಟೆಗೆ ಎದ್ದೇಳ್ತಾರೆ, ಕೆಲವರು 5 ಗಂಟೆಗೆ ಹೇಳ್ತಾರೆ, ಕೆಲವರು 7 ಗಂಟೆಗೆ ಹೇಳ್ತಾರೆ. ಬೆಳಗ್ಗೆ ಎದ್ದು ನಿಮ್ಗೆ ತಿಂಡಿ ತಂದಕ್ಕೆ ನಿಮ್ಮ ತಾಯಿ ತಿಂಡಿ ತಂದು ಮಾಡಿಬಿಟ್ಬಿಟ್ಟು ನಿಮ್ಗೆ ಕಾಲೇಜ್ ಕಳಿಸ್ಬಿಟ್ಟು ಮತ್ತೆ ನಿಮ್ಗೆ ಅಡುಗೆ ಮಾಡ್ಕೊಡ್ಬೇಕು. ಇಷ್ಟು ನಿಮ್ಮ ತಂದೆ ತಾಯಿಗೆ ಶ್ರಮ ಇದೆ. ದಯಮಾಡಿ ಆ ತಂದೆ ತಾಯಿಗೆ ಬೆಲೆ ಕೊಟ್ಕೊಂಡು ಮಕ್ಕಳು ಓದಿ ಬುದ್ಧಿವಂತರಾಗಬೇಕು. ಅದನ್ನೆಲ್ಲ ದಯಮಾಡಿ ನೀವು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಮಕ್ಕಳು ಖುಷಿ ಆಗಬೇಕು. ಆ ಥರ ಈ ಥರ ನೆಕ್ಸ್ಟ್ ಈಗ ಫಂಕ್ಷನ್ ಮಾಡಬೇಕು ಅಂದರೆ ನಮ್ಮ ರೈತ ಮಕ್ಕಳು ಈ ಉನ್ನತಕ್ಕೆ ಹೋದ್ರು. ನಮ್ಮ ಆರೋಳಿ ತಾಲೂಕಿನಲ್ಲಿ KS ಮಾಡಿದ್ರು, ಒಬ್ಬ IS ಮಾಡಿದ್ರು, ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾವ್ರೆ. ಇವತ್ತು ನಿಮ್ಗೆ ಗೊತ್ತಿಲ್ಲ, ನನ್ನ ತಾಲೂಕಿನಲ್ಲಿ ನಾನು ಕರ್ನಾಟಕಕ್ಕೆ ಪ್ರಥಮ ಒಂದು ಇದು ಕೊಟ್ಟವ್ರು, ಒಂದು ಹೆಣ್ಣು ಮಗಳು, ಒಬ್ಬ ಅಂಗವಿಕಲೆ ಇವತ್ತು 1500 ಲೀಟ್ರ್ ಹಾಲು ಹಾಕ್ತಾಳೆ. ನಿಮ್ಗೆ ಗೊತ್ತಾ ಯಾರು? ಏನು ಹೇಳಿ? ಅಂಗವಿಕಲ ಮಹಿಳೆ 1,500 ದಿನ 1,500 ಲೀಟ್ರ್ ಹಾಲು ಹಾಕ್ತಾಳೆ. ಚನ್ನಪಟ್ಟಣದ ರೈತ ಮಹಿಳೆ ಇವತ್ತು ಇಡೀ ದೇಶಕ್ಕೆ ನಂಬರ್ 1 ಸ್ಥಾನ ಕೊಡಿಸಿ, ಅದು ನಮ್ಮ ಅಮೂಲ್ಗೆ ಕೊಟ್ಟವ್ರೆ. ಅಮೂಲ್ ಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಬಂದು ಇದ್ರೊಳಗೆ ಕರ್ಕೊಂಡೋಗಿ ದೆಹಲಿಲಿ ಅವ್ರಿಗೆ ನಡ್ತಕ್ಕಂಥ ದೊಡ್ಡ ಫಂಕ್ಷನ್ನಲ್ಲಿ ಇಡೀ ನಮ್ಮ ನಮ್ಮ ಭಾರತ ದೇಶದ ಎಲ್ಲ ಹಾಲು ಉತ್ಪಾದಕರು ಎಲ್ಲ ಬೋಲ್ಡ್ ಡೈರೆಕ್ಟರ್ ಎಲ್ಲ ಬಂದು ಅಂತ ಚನ್ನಪಟ್ಟಣದ ಮಹಿಳೆಗೆ, ನೀವು ಓದಿದ್ರೆ ಏನೋ ಗೊತ್ತಿಲ್ಲ ಅಂತ ಮಹಿಳೆಗೆ ಸನ್ಮಾನ ಮಾಡಿಸಿದ್ವಿ, ಅವಳಿಗೆ ಪ್ರಶಸ್ತಿ ಕೊಡಿಸಿದ್ವಿ. ಇದನ್ನ ನೀವು ಧ್ಯೇಯ ತಗೋಬೇಕು, ಇದನ್ನು ಮಡಿಕೋಬೇಕು ನೀವು. ಇವಾಗ ಒಬ್ಬ ಅಂಗವಿಕಲ ಮಹಿಳೆ ಅವಳೇನು ನಮ್ಗೆ ಬಿಡು, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಕೂತಿದ್ರೆ ಅಮ್ಮ, ಇವತ್ತು ಕರ್ನಾಟಕಕ್ಕೆ ಪ್ರಥಮ ಒಂದು ಹಾಲು ಉತ್ಪಾದಕರಿಗೆ ಪ್ರಶಸ್ತಿ ಬರ್ತಾ ಇರಲಿಲ್ಲ. 1,500 ಹಾಲು ಲೀಟ್ರ್ ಆಗ್ತಾ ಇದ್ದಾರೆ. 1200 ಲೀಟ್ರು ಒಬ್ಬ ಯೋಧ ಅವ್ನು ಬಂದು ಏನಾಯ್ತು, ನಾನು ರಿಟೈರ್ಡ್ ಆಗ್ಬಿಟ್ಟೆ ಬಿಡಪ್ಪ, ನಂಗೆ ಸಾಕು, ರಿಟೈರ್ಡ್ ಲೈಫ್ ಸಾಕು ನನಗಂತೆ ಕುತ್ಕೋಬೋದೈತೆ ಅಪ್ಪ 1200 ಲೀಟ್ರು ಯೋಧ ಇವತ್ತು ಅರ್ಧ ಗಂಟೆ ಕೊಟ್ಟೆ ನಾನು. ನನ್ನ ಕ್ಷೇತ್ರದಲ್ಲಿ ಒಬ್ಬ ಯೋಧ ಖುಷಿ ಆಯ್ತದೆ. ಇಲ್ಲ, ನಾನು ಎಲ್ಲ ಇವರು ಸಹಕಾರ ಸಚಿವರ ಕೇಳ್ಕೊಂಡೆ, ಸ್ವಾಮಿ ಅವ್ರ ಹತ್ರ ನೀನು ಅರ್ಧ ಗಂಟೆ ಮಾತಾಡ್ಸ್ಲೇಬೇಕು ನೀವು ಅಂತ 10 ನಿಮಿಷ ಟೈಮ್ ಕೊಡ್ತೀನಿ ಅಂದರು. ಅಂದರೆ ಇವನು ಮೇಲೆ ಬಂದು ನಿಮಗೆ ಒಂದು ಅರ್ಧ ಗಂಟೆ 10 ನಿಮಿಷಗಳ ಕಾಲ ನಾನು ಯಾಕೆ ಕಷ್ಟಪಟ್ಟೆ, ನಾನು ರೈತನ ಮಗ ಹೋದೆ, ಅಲ್ಲಿ ನೋಡಿದೆ ನಾನು. ಯಾಕೆಂದ್ರೆ ಅಲ್ಲಿ ಪಂಜಾಬಲ್ಲಿ ಎಲ್ಲ ಹಸುಗಳಿದೆ, ಪಂಜಾಬ್ ಇದೆ ಮತ್ತು ಹರಿಯಾಣ ಇದೆ, ಅಲ್ಲೆಲ್ಲ ಹಸುಗಳ ನೋಡಿದೆ. ನಾನು ಯಾಕೆ ಇಲ್ಲಿಂದ ಹೋಗಿ ನಾನು ಅಲ್ಲಿ ಹಸು ಕಟ್ಟಬಾರ್ದು ಅಂತ. ಅಯ್ಯಪ್ಪ ಜಮೀನು ಮಾಡಿಕೊಳ್ಳಿಲ್ಲ, ಸರ್ಕಾರ ಜಮೀನು ಕೊಡಲಿಲ್ಲ, ಅವರಪ್ಪ ಆಸ್ತಿ ಸಂಪಾದನೆ ಮಾಡಲಿಲ್ಲ. ಸಂಪಾದನೆ ಮಾಡಿದ ಪಾಪ ಯೋಧನ, ನಮ್ಮ ದೇಶಕ್ಕಾಗಿ ಯೋಧನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಬಾಡಿಗೆ ಜಮೀನು ತಗೊಂಡು ಬಾಡಿಗೆ ಸೆಡ್ಡಲ್ಲಿ ಇವತ್ತು 1200 ರೂಪಾಯಿ ಹಾಲನ್ನ ಇವತ್ತು ಪ್ರತಿದಿನ ಹಾಕ್ತಾರೆ. ಅವ್ರಿಗೆ ಅರ್ಧಕ್ಕರ್ಧ ಉಳಿತದೆ. ಇದನ್ನು ದಯಮಾಡಿ ನೀವು ಯೋಚನೆ ಮಾಡಬೇಕು. ಯಾಕಂದ್ರೆ ಹಾಲು ಉತ್ಪಾದನೆ ಮುಂದಕ್ಕೆ ನಂಬರ್ 1 ಮಿಲ್ಕು ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿರೋದು ರಾಮನಗರ ಜಿಲ್ಲೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲೇ ಆಗಲಿ ಇಡೀ ಕರ್ನಾಟಕಕ್ಕೆ ಹಾಲು ಎಷ್ಟಿಗೆ ಬರ್ತದೆ ಅಂದರೆ ನಮ್ಮ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಹೊರತು ಇನ್ನೆಲ್ಲೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲ ಆಶೀರ್ವಾದ ಇವತ್ತು ಇಲ್ಲಿಗೆ 8 ಲಕ್ಷ ಹಾಲು ನಮ್ಮ ರಾಮನಗರ ಜಿಲ್ಲೆ 8 ಲಕ್ಷದಿಂದ 9 ಲಕ್ಷ 10 ಲಕ್ಷ 11 ಲಕ್ಷ ಹಾಲು ಬರ್ತಕ್ಕಂಥ ಹಾಲು ಅಂದರೆ ವೇರಿಯೇಷನ್ ಆಯ್ತದೆ. 8.5ರಿಂದ 11 ಲಕ್ಷಕ್ಕೆ ಹಾಲನ್ನ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಿಮ್ಮಂತ ಕಷ್ಟಪಟ್ಟು ರೈತರು ಬರ್ತಕ್ಕಂಥ ಹಾಲನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದನ್ನ ಹೆಮ್ಮೆಯಿಂದ ನಾವು ಹೇಳ್ತೀವಿ. ರಾಮನಗರ ಜಿಲ್ಲೆಯಲ್ಲಿ 11 ಲಕ್ಷ ಹಾಲು ದಿನ ಬರ್ತದೆ ಅಂತ ನಾನು ಹೇಳಕ್ಕೆ ಸಂತೋಷ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ದಯಮಾಡಿ, ನಾನು ಜಾಸ್ತಿ ಮಾತಾಡ್ಬಿಟ್ಟೆ ಅಂತದೆ, ದಯಮಾಡಿ ಮಕ್ಕಳಿಗೆ ಇನ್ನೊಂದು ಹೊಂದಿಸ್ಕೊಂಡು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ದಾರಿ ದೀಪ ಆಗಿ ನಿಮ್ಮ ತಂದೆ ತಾಯಿಗೆ ದಾರಿ ದೀಪ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಗಂಡು ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ ನೀವು ಮಾದರಿ ಆಗಬೇಕು. ನಮ್ಮ ತಾಲೂಕಿನ ಅರಳಿ ತಾಲೂಕು ಅಷ್ಟೇ ಘೋಷಣೆ ಆಗಿದೆ. ಇನ್ನು ಮುಂದೆ ಬರೋ ವರ್ಷ ಮಕ್ಕಳಿಗೆ KS ಅಧಿಕಾರಿಗೆ ಪ್ರಶಸ್ತಿ ಕೊಡಬೇಕು. ಡಾಕ್ಟ್ರಿಗೆ ವೆಟರ್ನರಿ ಡಾಕ್ಟರ್ ಓದ್ತಾರೆ ಅಂದ್ರೆ ಬನ್ನಿ, ನಮ್ಮ ಡಾಕ್ಟರ್ ಹೇಳ್ಕೊಡ್ತೀನಿ, ನಮ್ಮ ಕೋಚಿಂಗ್ ಕೊಡಿಸ್ತೀನಿ ಬನ್ನಿ. ವೆಟರ್ನರಿ ಡಾಕ್ಟರ್ ಓದಬೇಕು ಅಂದ್ರೆ ನಮ್ಮ ಡಾಕ್ಟರ್ ಕಳಿಸ್ತೀನಿ, ಅದು ಕೋಚಿಂಗ್ ಕೊಡಿಸ್ತೀವಿ.
ತಿರ್ಗಾ ಮತ್ತೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಅಧ್ಯಕ್ಷರು ಏನೋ ನಮ್ಮ ಮನಸ್ಪಟ್ಟಿ, ನಮ್ಮ ಗ್ಯಾರಂಟಿ ಅಧ್ಯಕ್ಷರು ನಮ್ಗೊಂದು 20 ಗುಂಟೆ ಜಾಗ ಕೊಟ್ರೆ ಇಲ್ಲೂ ಪ್ರಯೋಗ ಮಾಡ್ತೀನಿ. 20 ಗುಂಟೆ ಜಾಗ ಕೊಟ್ರೆ ನಮ್ಮ ರೈತರುಗಳು ಏನು ಇಲ್ಲೇನು ನಾವೇನು ರಸ್ತೆ ಸ್ಯಾಂಪಲ್ ತಗೊಂಡೋಗಿ ನಾವು ಇದಕ್ಕೋಗ್ಬೇಕು, GKVKಗೆ ಹೋಗ್ಬೇಕು, ಸ್ಯಾಂಪಲ್ ತಗೊಂಡೋಗಿ ಏನು ಕಂಡಿಡಿಯಕ್ಕೆ ಅದು ಕೊಟ್ರೆ ಇಲ್ಲೇ ನಮ್ಮ ಆರೋಳ್ಳಿ ತಾಲೂಕಿನಲ್ಲೇ ನಾವು ಪ್ರಯೋಗ ಮಾಡಕ್ಕೆ, ರಕ್ತ ಟೆಸ್ಟ್ ಮಾಡಕ್ಕೆ ಇದಕ್ಕೆ ಹಸುಗಳಿಗೆ ಇಲ್ಲೇ ಮಾಡಿಸಿದ್ರೆ ಇಮಿಡಿಯೇಟ್ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ನಮ್ಮ ಅಧ್ಯಕ್ಷರುಗಳು ಒಂದು ಕಿವಿ ಮಾಡ್ತಾ ಹೇಳ್ತೀನಿ, ಇನ್ಸೂರೆನ್ಸ್ ಮಾಡಬೇಕಾದ್ರೆ, ಸದಸ್ಯರು ವಿಮೆ ಮಾಡಬೇಕಾದ್ರೆ ಅಧ್ಯಕ್ಷರೆಲ್ಲ ಕೂತಿದ್ದಾರೆ, ದಯಮಾಡಿ ನೀವೆಲ್ಲ ಜವಾಬ್ದಾರಿ ತಗೊಂಡು ಒಬ್ಬ ರೈತ ಇನ್ಸೂರೆನ್ಸ್ ಮಾಡಿಸಿರಲ್ಲ ಹೊಟ್ಟೆ ಉರಿತದೆ. 400 ರೂಪಾಯಿ ಇನ್ಸೂರೆನ್ಸ್ ಮಾಡಿಸಲ್ಲ, ಸ್ವತಃದಾಗ 10,000 ಕೊಡಬೇಕು ಅಂತ ಹೊಟ್ಟೆ ಉರಿತದೆ. ಬೇರೆ 10,000 ರೂಪಾಯಿ ನಮ್ಗೆ ಕೊಟ್ಟ ಬರೋದು 80,000, 1 ಲಕ್ಷ ಹಸು ತಂದಿದೆ, 80,000 ಹಸುವಿಗೆ ಇನ್ಸೂರೆನ್ಸ್ ಕೊಡ್ತೀವಿ. ದಯಮಾಡಿ ಇನ್ಸೂರೆನ್ಸ್ ಜವಾಬ್ದಾರಿ ತಗೊಂಡು ಎಲ್ಲಕ್ಕೂ ಮಾಡಿ. ದಯಮಾಡಿ ಅದು ಒಂದು ಬರ್ತಾ ಇದೆ. ಕನಕಪುರ ಹೋಗಿದ್ದೋ ನಾವು, ನಮ್ಮ ಅಧ್ಯಕ್ಷರು ಕನಕಪುರ ಹೋಗ್ತಿದ್ದೋ. ಕನಕಪುರದಿಂದ ಬರ್ಬೇಕಾದ್ರೆ ಒಂದು ಹಸು ಆಕ್ಸಿಡೆಂಟ್, ಯಾರೋ ಬಟ್ ಅಂತ ಹೊಡ್ಕೊಂಡು ಹೋಗ್ಬಿಟ್ಟ, ಹಸು ಸುತ್ತೋಯ್ತು. ರೈತ ಬರೋದಕ್ಕೆ ನಾನು ಏನೋ ದೇವ್ರದಿಂದ ನಿಂತು ಅಲ್ಲೇ ಬಂದಾಗ ರೈತ ಲಾರಿ ಎತ್ತು ಬಿಡ್ತಾ ಇತ್ತು. ನಿಲ್ಸಿಸಿ ಸೈಡ್ಗೆ ಹಾಕ್ಸಿ ಅದನ್ನ ನಮ್ಮ ಕೆಂಪರಾಜು ಕರೆಸಿ ಇನ್ಸೂರೆನ್ಸ್ 50,000 ಇತ್ತು. ವಾಲೆ ಏನೋ ಸ್ವಲ್ಪ ಕಳೆದೋಗ್ಬಿಡಿತ್ತು, ಲಾರಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಎತ್ತಿ ಜೋಡಿಸಿ ವಾಲೆನ ಕೊಟ್ಟು ಅದಕ್ಕೆ 50,000 ಇನ್ಸೂರೆನ್ಸ್ ಬರುವಂಗೆ ನಮ್ಮ ಕೆಂಪರಾಜು ಮಾಡಿದ್ದಾರೆ. ಅವ್ರಿಗೆ ಹೃದಯವಾಗಿ ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಇನ್ಸೂರೆನ್ಸ್ ಇದಾವ, ದಾಸು ವಿಮೆ ಇನ್ನೇನು ಬರ್ತದೆ, ಯಾವಾಗ ಬರ್ತದಪ್ಪ ಡಾಕ್ಟ್ರೆ? ಇನ್ನೇನು ರಾಶಿ ವಿಮೆ ಬರ್ತದೆ. ದಯಮಾಡಿ ನೀವು ನಿಂತ್ಕೊಂಡು, ಏಪ್ರಿಲ್ ಬರ್ತದೆ, ಈಗ ನೀವು ಅಧ್ಯಕ್ಷರುಗಳು ಜವಾಬ್ದಾರಿ ತಗೋಬೇಕು, ಮುಖ್ಯ ಕಾರ್ಯದರ್ಶಿ ಜವಾಬ್ದಾರಿ ತಗೋಬೇಕು. ನಿಂತ್ಕೊಂಡು ರಾಶಿ ವಿಮೆ ಮಾಡಿಸ್ಲೇಬೇಕು. ನೀವು ನಿಮ್ಗೆ ಬೈಕಬಹುದು, 400 ರೂಪಾಯಿ ಕಟ್ ಮಾಡ್ಬಿಟ್ಟ ಇವನು, ನನಗೇನೋ ಆಯ್ತಿತ್ತು ಅಂತ. ನೀವು ಹಸು ಸೊತ್ತಾಗ ನಿಮ್ಗೆ ನೆನ್ಕೋತಾರೆ, ಅಣ್ಣ ಅವತ್ತು ಬೋದ್ಬಿಟ್ಟು ಮಾಡಿಸ್ತಾ, ಇವತ್ತು ಹೆಂಗೋ ನನಗೆ 80,000 ಬತ್ತು, 60,000 ಬತ್ತು ಅಂತ ಮಾಡಿಸ್ತಾನೆ. ಸದಸ್ಯ ವಿಮೆ ದಯಮಾಡಿ ಸದಸ್ಯ ವಿಮೆನೋ ನೀವು ಸದಸ್ಯ ವಿಮೆಯನ್ನು ಮಾಡಿಸಿ. ಅಂತ ಕಾಲದಲ್ಲಿ ಏನು ಹೆಚ್ಚು ಕಮ್ಮಿ ಆದಾಗ ನಾವು ಇನ್ಸೂರೆನ್ಸ್ ಕೊಡ್ತಾ ಬಂದಿದ್ದೀವಿ. ಆಮೇಲೆ 70 ವರ್ಷ 60 ವರ್ಷ ದಾಟಿದ ಮೇಲೆ, 60 ವರ್ಷದ ಮೇಲೆ ಇನ್ಸೂರೆನ್ಸ್ ಮಾಡಲ್ಲ. ಈಗ 70 ವರ್ಷ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದ್ದೀವಿ. ಅದೇನಾಯ್ತು, 70 ವರ್ಷ ಆಯ್ತದೆ. 60 ವರ್ಷ ದಾಟಿದ ಮೇಲೆ 25,000 ನಮ್ಮ ಸದಸ್ಯರನ್ನ ಸಕ್ರಿಯವಾಗಿ ಹಾಲು ಹಾಕ್ತಾ ಇರಬೇಕು. ಸೇರ್ತಾರಲ್ಲ, ನೀವು ತಿಳ್ಕೊಳ್ಳಿ ಇದನ್ನ. ಸಕ್ರಿಯವಾಗಿ ಹಾಲು ಹಾಕಿ ಏನಾರು 70 ವರ್ಷದ ಮೇಲೆ ಇನ್ಸೂರೆನ್ಸ್ ಇಲ್ಲ, ಅಕಸ್ಮಾತ್ ಸತ್ರೆ ಅವ್ರಿಗೆ 25,000 ಕೊಡುವಂಥದ್ದನ್ನ ನಾವು ಮಾಡಿದ್ದೀವಿ. ದಯಮಾಡಿ ಅದನ್ನ ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇದು ಅಧ್ಯಕ್ಷರುಗಳು ನೀವು ಮಾಡಿಸ್ಬೇಕು. ನೀವು ಮುಖ್ಯ ಕಾರ್ಯದರ್ಶಿ ಜೊತೆಗೆ ಹಾಕ್ಕೊಂಡು ಸದಸ್ಯ ವಿಮೆ ಮತ್ತು ಹಸುಗಳನ್ನ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ ಮನವಿ ಮಾಡ್ತಾ, ಹಾಗೆ ಈಗ ಹಾಲು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಇನ್ನೂ ರೇಟು ಜಾಸ್ತಿ ಆಗ್ತದೆ. ಈಗ 20ನೇ ತಾರೀಕು ದಯವೆಲ್ಲ ನೀವು ರೈತರುಗಳು, ಅಧ್ಯಕ್ಷರುಗಳು 20ನೇ ತಾರೀಕು ಬರಬೇಕು. ಒಂದ್ಸರಿ ಬಂದಿದ್ರಾ ಆರೋಳಿ ಬೆಂಗಳೂರಿಗೆ ಬಂದಿರೋ ಒಂದ್ಸಾರಿ ಎಲ್ಲ ಆಮದು ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ. ಅದನ್ನೆಲ್ಲ ನೀವೆಲ್ಲ ಬಂದು ನಮ್ಮ ಧೀಮಂತ ನಾಯಕ ಸುರೇಶ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಅದು ಆಮದು ವಾಪಸ್ ಹೋಯ್ತು. ಇಲ್ಲಾಂದ್ರೆ ನಾವು ಇವತ್ತು ಆಲ್ ರೈಟ್ ನಾವು ಕೇಳ್ತಾ ಇರಲ್ಲ, ಚರಂಡಿ ಉಯ್ಬೇಕಾಯ್ತು ಅಂತ ಪರಿಸ್ಥಿತಿ ಬರ್ತಿತ್ತು. ಮುಂದೆ ಬರೋದು ಬೇಡ ಅಂತ ಹೇಳ್ತಾ, ಮತ್ತೆ 20ನೇ ತಾರೀಕು ದಯಮಾಡಿ ಎಲ್ಲರೂ ಬರಬೇಕು ರೈತರುಗಳು ಅಂತ ಹೇಳ್ತಾ, ಹಾಗೆ ಮಾದೇಶ್ವರನ್ ದಾಸೋಹ ನಡೀತಾ ಇದೆ. ವರ್ಷ ನಿಮ್ಮ ಆಶೀರ್ವಾದದಿಂದ ನಮ್ಮ ಡೈರಿ ಅಧ್ಯಕ್ಷರು, ನಿರ್ದೇಶಕರು, ಹಾಲು ಉತ್ಪಾದಕರು, ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಸಹಕಾರದೊಂದಿಗೆ ನಮ್ಮ ಮಾದೇಶ್ವರ ಭಕ್ತಾದಿ ಮಂಡಳಿಗಳಿಂದ ನಡೀತಾ ಇದೆ. ಈ ಸರಿ ಸಹ ನಡೆಸ್ತಾ ಇದೀವಿ. ನೀವೆಲ್ಲ ತಪ್ಪದೆ ಬರಬೇಕು. ಹಾಗೆ ಅದೇ ರೀತಿ ನಮ್ಮ ಸೆಕ್ರೆಟರಿಗಳು ಮತ್ತೆ ಹೇಳ್ತಾರೆ, ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳ್ತಾ ಜಾಸ್ತಿ ಮಾತಾಡ್ಬಿಟ್ಟೆ. ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರಿಗೂ ಮತ್ತೆ ಮುಂದೆ ಇರ್ತಕ್ಕಂಥವ್ರಿಗೆ ಎಲ್ಲ ಒಂದಿಷ್ಟು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರಿ. ಚೆನ್ನಾಗಿ ಬೆಳಲಿ ಅವರು ಬದುಕು. ಓಕೆ, ಥ್ಯಾಂಕ್ ಯು. 97 ಅಂಕಗಳನ್ನ ಕಳಿಸಿದ್ದಾರೆ.